2018ರ ಪೇಪರ್ ಬಿಡಿಸೋಣ ಅಂತ ಯೋಚನೆ ಮಾಡಿದ್ವಿ, ಡಿಸ್ಕಸ್ ಮಾಡಿದ್ವಿ. ಆದ್ರೆ ನಾನು ನನ್ನ ಎಲ್ಲ ಕ್ವಶನ್ ಪೇಪರ್ಗಳನ್ನ ಗಮನಿಸಿದಾಗ 2018ರ ಕ್ವಶನ್ ಪೇಪರ್ ಇಲ್ಲ ಅನ್ಸುತ್ತೆ. ಒಂದು ನನ್ನ ಹತ್ರ ಇರ್ಲಿಕ್ಕಿಲ್ಲ ನಮ್ಮ ಕಲೆಕ್ಷನ್ ಅಲ್ಲಿ, ಅಥವಾ 2018ಕ್ಕೆ ಪರೀಕ್ಷೆನೇ ಆಗಿಲ್ಲ ಮೇಲೆ, ಯಾಕಂದ್ರೆ 19ಕ್ಕೆ 2 ಆಗಿದೆ. ಸೊ ಇವತ್ತು ನಾನು 2019ರ ಪೇಪರ್ ಸಾಲ್ವ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದರಲ್ಲಿ 30/3/2019 33/2019 ಇದೇ ವರ್ಷದಲ್ಲಿ ಮತ್ತೊಂದಿದೆ, ಮೋಸ್ಟ್ಲಿ 11ನೇ ತಿಂಗಳದಲ್ಲ ಏನು. ಸೊ ಇದನ್ನ ಮೊದಲು ಮಾಡೋಣ. 30/3/2019ರ ಪೇಪರ್ ಸಾಲ್ವ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೆ. ನನಗೆ ಈ 4-5 ದಿವಸದ ಒಂದು ನಿಮ್ಮ ಜೊತೆ ಒಡನಾಟದ ನಂತರ ಅನಿಸ್ತಾ ಇದೆ ಈ 19ರ ಪೇಪರ್ ಬಹಳ ಈಸಿ ಇದೆ ಅಂತ. ದಿಸ್ ಈಸ್ ಹೌ ದ ಸೈನ್ಸ್ ಆಫ್ ಪ್ರೋಗ್ರೆಸ್ ಕಮ್ ಔಟ್. ನಮ್ಮಲ್ಲಿ ಒಂದು ಬೆಳವಣಿಗೆ ಆಗ್ತಾ ಇದೆ, ನಾವು ಕಲಿತಾ ಇದ್ದೀವಿ ಅನ್ನೋದು ಏನು ಅಂದ್ರೆ, ಮುಂದೆ ಮಾಡುವಂತಹ ಈ ಪ್ರಶ್ನೆ ಪತ್ರಿಕೆಗಳು ಸ್ವಲ್ಪ ಈಸಿ ಇದೆ ಅನಿಸ್ತಾ ಹೋಗ್ತದೆ. ಎರಡನೇದಾಗಿ ನಾನು ಇವತ್ತು ನಿಮ್ ಜೊತೆ ಅದನ್ನ ಇಂಟ್ರೊಡಕ್ಟರಿ ನೋಟ್ ಹಂಚ್ಕೋಬೇಕಾದ ಒಂದು ಗ್ರಾಮರ್ ಟಾಪಿಕ್ ಅಂದ್ರೆ ಟೆನ್ಸಸ್. ಯಾಕಂದ್ರೆ ನಾವು ನೋಡ್ತೀವಿ, ನಿನ್ನೆ ಹೇಗೆ ನಾವು ಆಕ್ಟಿವ್ ಅಂಡ್ ಪ್ಯಾಸಿವ್ ವಾಯ್ಸ್ ನೋಡಿದ್ವು, ಹಾಗೇನೆ ಇಲ್ಲಿ ಟೆನ್ಸಸ್ ವಿಷಯವಾಗಿ ಸ್ವಲ್ಪ ನೋಡೋಣ. ಅಂದ್ರೆ ಒಂದ್ ಯಾವ್ದಾದ್ರು ಕ್ರಿಯಾಪದ ತಗೊಂಡು ಎಲ್ಲ ಟೆನ್ಸ್, ಅಂದ್ರೆ ನಮ್ಮ ಹತ್ರ ಎಷ್ಟು ಟೆನ್ಸ್ ಇದೆಯೋ ಅಷ್ಟು ಟೆನ್ಸ್ಗಳಲ್ಲಿ ಅದನ್ನ ಟ್ರಾನ್ಸ್ಲೇಟ್ ಮಾಡಿಕೊಂಡು ಮುಂದ್ಸಾಗೋಣ. ಯಾಕೆಂದ್ರೆ ಅದರಲ್ಲಿ ಅದೇ ರೀತಿ ಬರ್ತಾ ಇದೆ. ಈ ಟೆನ್ಸಸ್ ಅನ್ನುವುದು ನಾವೇನು ಕಾಲಗಳು ಅಂತ ಕಲಿತೀವಿ, ಇದು ಆಕ್ಚುಲಿ ಕಾಲ ಅಂದ್ರೆ ಟೈಮ್ ಹೇಳುತ್ತದೆ. ಏನದು ಟೈಮು ಅಂದ್ರೆ, ನಮ್ಮ ವಾಕ್ಯದಲ್ಲಿರುವ ಕ್ರಿಯಾಪದದ ಕ್ರಿಯೆ. ಈಗ ಕುಡಿಯುತ್ತೇನೆ ಅಂದಾಗ ಈ ಕ್ರಿಯೆ ಯಾವ ಹೊತ್ತಿನಲ್ಲಿ ಆಗಿದ್ದು ಅನ್ನೋದನ್ನ ಈ ಟೆನ್ಸ್ ಹೇಳ್ಕೊಡ್ತದೆ. ಓಕೆ, ಸೊ ಈಗ ನಮ್ಗೆ ಗೊತ್ತಿದ್ದ ಹಾಗೆ 3 ಕಾಲಗಳಿವೆ. ದೇರ್ ಆರ್ 3 ಟೆನ್ಸಸ್ ಆಸ್ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್. ಏನು 3 ಕಾಲಗಳಿದೆ? ಇದರ ಅರ್ಥ ಏನು ಅಂದ್ರೆ, ನಿಮ್ಮೆಲ್ಲ ಸಂಪೂರ್ಣ ಮಾತುಕತೆಗಳು ಈ 3 ಕಾಲದ ಹೊರತಾಗಿಲ್ಲ ಅನ್ನೋದರ ಅರ್ಥ. ಅಂದ್ರೆ ನಾವು ಏನ್ ಮಾತಾಡ್ತೀವಿ ಅಥವಾ ಹೇಳ ಬಯಸ್ತೀವಿ, ವಿಚಾರವನ್ನು ವ್ಯಕ್ತಪಡಿಸ್ತೀವಿ, ಇವೆಲ್ಲವುಗಳು ಈಗಿನದಾಗಿರ್ತದೆ, ವರ್ತಮಾನದ್ದು. ಇಲ್ಲಿದ್ರೆ ಹಿಂದಿನದಾಗಿರ್ತದೆ, ಹಿಂದೆ ಹಿಂಗಾಯ್ತು ಹಂಗಾಯ್ತು ಅಂತೇಳಿ ಸುದ್ದಿ ಹೇಳ್ತಾ ಇರ್ತೀವಿ. ಇಲ್ದಿದ್ರೆ ಮುಂದಿನದಾಗಿರ್ತದೆ, ನಾನು ಮುಂದಿನ ವರ್ಷ ಹೀಗ್ ಮಾಡ್ತೀನಿ, 10 ವರ್ಷದ ನಂತರ ನಾನು ಅದಾಗ್ತೀನಿ ಇದಾಗ್ತೀನಿ ಅಂತ ಹೇಳಿ. ಸೊ ಈ 3 ಕಾಲಗಳನ್ನು ಹೊರತಾಗಿ ನಮಗೆ ಏನು ಮತ್ತೊಂದೇನು ಮಾತಾಡ್ಲಿಕ್ಕೆ ಆಗುದಿಲ್ಲ. ದಟ್ ಈಸ್ ವಾಟ್ ದ ಟೆನ್ಸ್ ಮೀನ್ಸ್. ಟೆನ್ಸ್ ಅಂದ್ರೆ ಅದು. ಓಕೆ, ಸೊ ಈ 3 ಕಾಲಗಳ ವೈಶಿಷ್ಟ್ಯ ಏನು, ಇದರಲ್ಲಿ ಏನ್ ಚೇಂಜ್ ಆಗ್ತದೆ ಅನ್ನೋದನ್ನ ಸ್ವಲ್ಪ ಗಮನಿಸಿದ್ರೆ ನಮಗೆ ಒಂದು ಒಳ್ಳೆ ಗ್ರಿಪ್ ಬರ್ತದೆ ಲ್ಯಾಂಗ್ವೇಜ್ ಮೇಲೆ. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ದ ಪರ್ಸನ್ ಹೂ ಮಾಸ್ಟರ್ಸ್ ಟೆನ್ಸಸ್ ಗೆಟ್ಸ್ 80% ಆಫ್ ದ ಲ್ಯಾಂಗ್ವೇಜ್ ಅಂತ. ಅಷ್ಟು ಮಹತ್ವದ್ದಿದೆ. ಏನು ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾನು ಒಂದು ಈಟ್ ಅನ್ನೋ ಕ್ರಿಯಾಪದ ತಗೋತೀನಿ. ನಿಮ್ಗೆ ಗೊತ್ತಿದೆ, ಕ್ರಿಯಾಪದಕ್ಕೆ ಯಾವಾಗಲೂ 3 ಫಾರ್ಮ್ ಇರ್ತದೆ. V1, V2, V3 ಅಂತ ಕಲ್ತಿದೀವಿ. ಅದನ್ನ ಪ್ರೆಸೆಂಟ್ ಫಾರ್ಮ್, ಪಾಸ್ಟ್ ಫಾರ್ಮ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಅಂತಾನು ವಿಂಗಡಣೆ ಮಾಡಬಹುದು. ಇದೇ V1, V2, V3. ಒಂದು ಪರ್ಟಿಕ್ಯುಲರ್ ಟೆನ್ಸ್ ನಲ್ಲಿ, ಕಾಲದಲ್ಲಿ ನಾನು ಒಂದು ಮಾತನ್ನ ಹೇಳಬೇಕಾದ್ರೆ, ವಿಚಾರವನ್ನ ವ್ಯಕ್ತಪಡಿಸಬೇಕಾದ್ರೆ ಇಂಥದ್ದೇ ಕ್ರಿಯಾಪದದ ರೂಪ ಹಾಕಬೇಕು ಅಂತ ಇದೆ. ಯಾಕೆ ಅಂದ್ರೆ ಕಾಲಗಳು ಬದಲಾಗ್ತವೆ, ವರ್ತಮಾನ, ಭೂತ, ಭವಿಷ್ಯತ್ ಅಂತ ಹೇಳಿ ಅನ್ನೋದು ಒಂದೇ, ಕ್ರಿಯಾಪದದ ರೂಪಗಳು ಬದಲಾಗ್ತವೆ ಅನ್ನೋದು ಒಂದೇ.
ದೇ ಆರ್ ಟೋಟಲಿ ಸಿನಾನಿಮಸ್. ಕ್ರಿಯಾಪದದ ರೂಪ ಬದಲಾದ ಹಾಗೇನೆ ಕಾಲ ಬದಲಾಗ್ತದೆ. ಇದನ್ನು ಹೊರತುಪಡಿಸಿ ವಾಕ್ಯದಲ್ಲಿ ಕಾಲಕ್ಕನುಸಾರವಾಗಿ ಮತ್ತೇನೂ ಬದಲಾಗುವುದಿಲ್ಲ. ನೋಡಿ, ನಾನು ಒಂದು ಹಣ್ಣನ್ನು ಅಥವಾ ಇನ್ನೂ ಒಂದು ಹಿಂದಿಂದ ತಗೋಣ. ಪ್ರತಿದಿನ ನಾನು ಒಂದು ಬಾಳೆಹಣ್ಣನ್ನು ತಿನ್ನುತ್ತೇನೆ. ಪ್ರತಿದಿನ ನಾನು ಒಂದು ಬಾಳೆಹಣ್ಣನ್ನು ತಿಂದೆ. ಪ್ರತಿದಿನ ನಾನು ಒಂದು ಬಾಳೆಹಣ್ಣನ್ನು ತಿನ್ನುವೆನು. ಪ್ರತಿದಿನ ನಾನು ಒಂದು ಬಾಳೆಹಣ್ಣನ್ನು ತಿನ್ನುತ್ತಾ ಇದ್ದೇನೆ. ಪ್ರತಿದಿನ ನಾನು ಒಂದು ಬಾಳೆಹಣ್ಣನ್ನು ತಿಂದು ಮುಗಿಸಿದ್ದೇನೆ. ಪ್ರತಿದಿನ ನಾನು ಒಂದು ಬಾಳೆಹಣ್ಣನ್ನು ತಿನ್ನುತ್ತಾ ಬಂದಿದ್ದೇನೆ. ಏನೆಲ್ಲ ನಾನು ಹೇಳುತ್ತಾ ಇದ್ದೀನೋ ಬೇರೆ ಬೇರೆ ಅರ್ಥ ಬರುವ ಹಾಗೆ ನಾನು ಕಾಲಗಳನ್ನ ಬದಲಿ ಮಾಡ್ತಾ ಹೋಗ್ತಿದ್ದೆ. ಆದ್ರೆ ಪ್ರತಿದಿನ ನಾನು ಒಂದು ಬಾಳೆಹಣ್ಣನ್ನು, ಇದರಲ್ಲಿ ಏನು ಬದಲಾವಣೆ ಆಗ್ತಾ ಇಲ್ಲ. ಏನಾಗ್ತಾ ಇದೆ ಬದಲಾವಣೆ? ಈ ಕ್ರಿಯಾಪದ ತಿನ್ನು ಅನ್ನೋದನ್ನ ಒಮ್ಮೆ ತಿಂದೆ ಅಂತೀನಿ, ತಿನ್ನುವೆನು, ತಿನ್ನುತ್ತಾ ಇದ್ದೇನೆ, ತಿಂದಿದ್ದೇನೆ, ತಿನ್ನುತ್ತಾ ಇದ್ದೆ ಅಂತ ಹೇಳ್ತಾ ಬರ್ತಾ ಇದ್ದೀನಿ. ಅಂದ್ರೆ ಈಗ ನಾನೇನ್ ನಿಮ್ ಜೊತೆ ಹಂಚ್ಕೊಂಡೆ, ಇದೆಲ್ಲ ನಾನು ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ಟೆನ್ಸ್ ನಲ್ಲಿ ಮಾತಾಡಿದೆ. ಅವಾಗ ನಾನು ಮಾಡಿದ್ದಿಷ್ಟೇ, ಬೇರೆ ಬೇರೆ ಕ್ರಿಯಾಪದದ ರೂಪಗಳನ್ನು ಹಾಕಿದೆ. ನಾನು ಹೇಳ್ತಾ ಇದ್ನಲ್ಲ, ಕ್ರಿಯಾಪದ ರೂಪ ಬದಲಾಯಿಸೋದು ಅಂದ್ರೇನೆ ಕಾಲಗಳನ್ನು ಬದಲಾಯಿಸೋದು. ಸೊ ನಮ್ಮ ಈ ಟ್ರಾನ್ಸ್ಲೇಷನ್ ಕೆಲಸದಲ್ಲಿ ನಮಗೆ ಅತಿ ಮಹತ್ವವಾಗಿ ಬೇಕಾಗಿದ್ದು ಯಾವ ಕಾಲದಲ್ಲಿ ಇಂಗ್ಲಿಷ್ ನಲ್ಲಿ ಕೊಟ್ಟಿದ್ದಾರೆ, ಅದರ ಇಕ್ವಿವ್ಯಾಲೆಂಟ್ ಕನ್ನಡ ಟ್ರಾನ್ಸ್ಲೇಷನ್ ಏನು ಅನ್ನೋದು ಬೇಕು. ಮತ್ತು ಇದನ್ನ ಒಂದು ಕ್ರಿಯಾಪದ ಕಲ್ತ್ರೆ ಎಲ್ಲ ಕ್ರಿಯಾಪದಗಳು ಅನ್ವಯಿಸಬಹುದು. ಅದು ಬಹಳ ಮುಖ್ಯ. ಅಂದ್ರೆ ಒಂದು ಅಡ್ವಾಂಟೇಜಸ್ ಕೆಲಸ, ಲಾಭದಾಯಕ ಒಂದು ಕೆಲಸ ಇದೆ. ಅದಕ್ಕೆ ನಾನು ನಿಮಗೆ 3 ಕಾಲಗಳು ಅಂತ ನಾನು ಹೇಳಿದೆ, ವರ್ತಮಾನ, ಭೂತ, ಭವಿಷ್ಯ ಅಂತ. ಆ 3 ಕಾಲಗಳಲ್ಲಿ ಮತ್ತೆ ಒಂದೊಂದು ಕಾಲದಲ್ಲಿ 4 ಸಬ್ ಟೆನ್ಸಸ್ ಇದೆ. ಅಂದ್ರೆ ಹೇಗೆ? ಅದರ ಸ್ಥಿತಿಗನುಗುಣವಾಗಿ, ಆ ಕೆಲಸ ನಡೆಯುವ ರೀತಿಗನುಗುಣವಾಗಿ ವರ್ತಮಾನದಲ್ಲಿ 4, ಭೂತದಲ್ಲಿ 4, ಭವಿಷ್ಯದಲ್ಲಿ 4 ಸಬ್ ಡಿವಿಷನ್ಸ್ ಇದೆ. ಅಂದ್ರೆ ಒಟ್ಟು ನನ್ನ ಹತ್ರ 12 ಕಾಲಗಳಿವೆ, ಟೆನ್ಸ್ಗಳಿವೆ ಅಂತಾಯ್ತು, ಬೇರೆ ಬೇರೆ. ಇದರಲ್ಲಿ ಮತ್ತೆ ನಾನೇನು ಮಾತಾಡ್ತೀವೋ, ನಾವೇನೆಲ್ಲ ವ್ಯಕ್ತಪಡಿಸ್ತೀವೋ ಇಡೀ ಜೀವಮಾನದಲ್ಲಿ, ಅದು ಕೇವಲ 8 ಪ್ರನೌನ್ಗಳಿಗೆ, ಸರ್ವನಾಮಗಳಿಗೆ ಸೀಮಿತವಾಗಿದೆ. ಅದನ್ನೇ ಗ್ರಾಮರ್ನಲ್ಲಿ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಅಂತ ಗುರುತಿಸ್ತಾರೆ. ಪ್ರಥಮ ಪುರುಷ, ದ್ವಿತೀಯ ಪುರುಷ, ತೃತೀಯ ಪುರುಷ ಅಂತ. ಅಂದ್ರೆ ನಾನು ಮಾತಾಡ್ಬೇಕಾದ್ರೆ ಮೊದಲನೇ ಪ್ರಥಮ ಪುರುಷದಲ್ಲಿ ಮಾತಾಡಬೇಕು. ಪ್ರಥಮ ಪುರುಷದಲ್ಲಿ ಮಾತಾಡೋದು ಹೆಚ್ಚು. ನಾವೆಲ್ಲ ನಮ್ಮ ಬಗ್ಗೆ, ನನ್ನ ಬಗ್ಗೆ ಹೇಳ್ಕೊಳ್ಳೋದು ಇಡೀ ದಿವಸದಲ್ಲಿ. ನಾನು, ನಾವು, ನನ್ನ, ನಮ್ಮ ಅಂತ ಹೇಳಿ. ಇದರಲ್ಲಿ ನಾನು, ನಾನೇ ಆಗಿರ್ಬೋದು, ನನ್ನ ಮಗಳು, ನನ್ನ ಮಗ, ನನ್ನ ಗಂಡ, ನನ್ನ ಹೆಂಡತಿ ಅಂತ ಮಾತಾಡೋದು ಒಂದು, ನನ್ನ ಕೆಲಸ ಅಂತ. ಎರಡನೇದ್ದು ದ್ವಿತೀಯ ಪುರುಷ, ನೀನು, ನೀವು. ಮೂರನೇದ್ದು ಅವನು, ಅವಳು, ಅದು, ಇದು ಹಾಗೂ ಅವರು ಅನ್ನುವ ಏಕವಚನ, ಬಹುವಚನ. ಅಂದ್ರೆ ಒಂದಿದ್ದಾಗ, ಬಹುಸಂಖ್ಯೆಯಲ್ಲಿದ್ದಾಗ ಇಷ್ಟನ್ನ ಹೊರತುಪಡಿಸಿ ಮತ್ತೇನೂ ಮಾತಾಡೋದಿಲ್ಲ ನಾವು. ಈ 8 ಪ್ರೊನೌನ್ಗಳ ಜೊತೆ ಆಯಾ ಕಾಲದಲ್ಲಿ ಕ್ರಿಯಾಪದ ಯಾವ ರೂಪ ತೆಗೆದುಕೊಳ್ಳುತ್ತೆ, ಅದರ ಕನ್ನಡ ಇಕ್ವಿವೆಲೆಂಟ್ ಏನು, ಅದರ ಇಂಗ್ಲಿಷ್ ಇಕ್ವಿವೆಲೆಂಟ್ ಏನು ಅನ್ನೋದನ್ನ ಕಲ್ತು ಬಿಟ್ರೆ ಒಂದು ಕ್ರಿಯಾಪದಕ್ಕೆ ನಮಗೆ ಈ ಒಂದು ಏನು ಟ್ರಾನ್ಸ್ಲೇಷನ್, ತರ್ಜುಮೆಯ ಕೆಲಸ ಇದೆ, ಬಹಳ ಸಲೀಸಾಗ್ಬಿಡುತ್ತೆ. ಅದಕ್ಕೆ ನಾನು ನಿಮಗೆ ಒಂದೆರಡು ಉದಾಹರಣೆಗಳನ್ನ ಕೊಟ್ಟು ಹೇಗೆ ಚೇಂಜ್ ಆಗತ್ತೆ ಅನ್ನೋದನ್ನ ಹೇಳ್ತಾ ಇದ್ದೀನಿ. ಯಾರಾದರೂ ನೋಟ್ ಮಾಡ್ಕೊಳ್ಳೋದಿದ್ರೆ ನೋಟ್ ಮಾಡ್ಕೊಳ್ಳಿ. ನಾನು ಮೊದಲನೇ, ಅಂದ್ರೆ ವರ್ತಮಾನ ಕಾಲದ ಮೊದಲನೆಯ ಸಬ್ ಡಿವಿಷನ್, ದಟ್ ಈಸ್ ಸಾದಾ ವರ್ತಮಾನ ಕಾಲ, ಆರ್ ವಿ ಕಾಲ್ ಇಟ್ ಆಸ್ ಅನಿಶ್ಚಿತ ವರ್ತಮಾನ ಕಾಲ. ಇಂಗ್ಲಿಷ್ ನಲ್ಲಿ ಅದಕ್ಕೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ಹೇಳ್ತೀವಿ. ಓಕೆ, ಏನಿರುತ್ತೆ ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್? ನಾನು ಹೇಳಿದ್ನಲ್ಲ V1, V2, V3 ಅಂತ. ಅದರಲ್ಲಿ V1 ರೂಪವನ್ನು ಬಳಸ್ತೀವಿ.
ನಾನು ಈಟ್ ಅನ್ನೋ ಉದಾಹರಣೆ ತಗೋತಾ ಇದ್ದೀನಿ. ಈ ಕೋಷ್ಟಕದಲ್ಲಿ ನಾನೊಂದು ಐ ವಿ ಯು ಯು ಹಿ ಶಿ ಇಟ್ ದೇ ಅಂತ ವಿಭಜನೆ ಮಾಡಿ ಕೋಷ್ಟಕ ಮಾಡಿದ್ರೆ ಐ ಈಟ್, ವಿ ಈಟ್, ಯು ಈಟ್, ಯು ಈಟ್, ಹಿ ಶಿ ಇಟ್ ಬಂದಾಗ ಮಾತ್ರ ಈಟ್ಸ್ ಅಂತ ಆಗ್ತದೆ. ಅಂದ್ರೆ ನನ್ನ V1 ಫಾರ್ಮಿಗೆ ಎಸ್ ಅಥವಾ ಇಎಸ್ ಹಚ್ಕೊಳ್ಳೇಬೇಕು. ಗ್ರಾಮರ್ ಇದು ಒಂಥರ ಮ್ಯಾಥ್ಸ್ ಇದ್ದಂಗೆ. 2 3 ಆಗ್ಬೋದಲ್ರಿ ಇಂತ ಡೌಟ್ ಪಡೋಂಗಿಲ್ಲ. 2 4 ಸೊ ಹಿ ಶಿ ಇಟ್ ಬಂದಾಗ, ತೃತೀಯ ಪುರುಷದ ಏಕವಚನದ ಪ್ರನಾಮಗಳು ಬಂದಾಗ ಕ್ರಿಯಾಪದಕ್ಕೆ ಮೂಲ ರೂಪಕ್ಕೆ ಎಸ್ ಅಥವಾ ಇಎಸ್ ಆ ಸ್ಪೆಲ್ಲಿಂಗಿನ ತಕ್ಕಾಗೆ ಹಚ್ಕೊಂಡಲೇಬೇಕು. ಸೊ ಹಿ ಈಟ್ಸ್, ಶಿ ಈಟ್ಸ್, ಇಟ್ ಈಟ್ಸ್, ಆಮೇಲೆ ದೇ ಈಟ್ ಅಂತ. ಇದರ ಅರ್ಥ ಏನು? ಇದು ಏನು ಕಾಲ ಹೇಳುತ್ತದೆ ಅಂದ್ರೆ ಐ ಈಟ್ ಅಂದಾಗ ಮುಖ್ಯವಾಗಿ ನಾನು ತಿನ್ನುತ್ತೇನೆ ಅಂತ ಕನ್ನಡ. ಇದು ಏನು ಹೇಳ್ತದೆ ಅಂದ್ರೆ ಕ್ರಿಯೆ ಇನ್ನೂ ಪ್ರಾರಂಭವಾಗಿಲ್ಲ. ತನ್ನ ಇಚ್ಛೆಯನ್ನ ಕರ್ತೃ ವ್ಯಕ್ತಪಡಿಸ್ತಾ ಇದ್ದಾನೆ. ಕೇವಲ ತನ್ನ ಇಚ್ಛೆ ವ್ಯಕ್ತಪಡಿಸ್ತಾ ಇದ್ದಾನೆ. ಕೈಯಲ್ಲಿ ಒಂದು ಬಾಳೆಹಣ್ಣು ಹಿಡ್ಕೊಂಡಿದ್ದಾನೆ, ಹೇಳ್ತಾ ಇದ್ದಾನೆ ಐ ಈಟ್ ಅ ಬನಾನಾ, ನಾನು ಒಂದು ಬಾಳೆಹಣ್ಣನ್ನು ತಿನ್ನುತ್ತೇನೆ. ಇದರ ಅರ್ಥ ಅವನಿಗೆ ಇಚ್ಛೆ ಇದೆ ಅನ್ನೋದಷ್ಟೇ, ಮತ್ತೇನು ಹೇಳುವುದಿಲ್ಲ. ಇದು ಕ್ರಿಯೆ ಪ್ರಾರಂಭನೇ ಆಗಿಲ್ಲ ಅನ್ನುವ ಒಂದು ವರ್ತಮಾನ ಕಾಲದಲ್ಲಿಯೇ ಇರುವಂತ ಒಂದು ಪರಿಸ್ಥಿತಿ. ಇದರ ನಂತರ ಬರೋದು, ಇದ್ರ ಇಕ್ವಿವೆಲೆಂಟ್ ಏನಾಗುತ್ತೆ? ಐ ಈಟ್ ಅಂದ್ರೆ ನಾನು ತಿನ್ನುತ್ತೇನೆ, ವಿ ಈಟ್ ನಾವು ತಿನ್ನುತ್ತೇವೆ, ಯು ಈಟ್ ನೀನು ತಿನ್ನುತ್ತಿ, ನೀವು ತಿನ್ನುತ್ತೀರಿ, ಅವನು ತಿನ್ನುತ್ತಾನೆ, ಅವಳು ತಿನ್ನುತ್ತಾಳೆ, ಅದು ಇದು ತಿನ್ನುತ್ತದೆ, ಇಟ್ ಈಟ್ಸ್. ಹೌದಾ? ದೇ ಈಟ್ ಅಂದ್ರೆ ಅವರು ತಿನ್ನುತ್ತಾರೆ ಅಥವಾ ಇವರು ತಿನ್ನುತ್ತಾರೆ ಅಥವಾ ಅವುಗಳು ಇವುಗಳು ತಿನ್ನುತ್ತವೆ. ಸೊ ಹೀಗೆ ನಾವು ಒಂದು ಟೆನ್ಸ್ನಲ್ಲಿ ಇಷ್ಟೆಲ್ಲ ವಿಭಜನೆ ಅಥವಾ ವೈವಿಧ್ಯ ಇರಬೇಕಾದ್ರೆ ನಾವು ಟ್ರಾನ್ಸ್ಲೇಟ್ ಮಾಡ್ಬೇಕಾದ್ರೆ ಇದೇ ನಮ್ಮನ್ನ ಟೆಸ್ಟ್ ಮಾಡ್ತಾ ಇರ್ತಾರ ಅವರು. ಈ ವೈವಿಧ್ಯತೆ ಪರಿಚಯ ನಮಗಿದೆಯಾ? ಕ್ಯಾನ್ ವಿ ಡಿಫ್ರೆನ್ಸಿಯೇಟ್ ಬಿಟ್ವೀನ್ ದ ಟೆನ್ಸಸ್ ಆರ್ ನಾಟ್ ಅಂತ. ಅವನು ಬಂದ, ಅವನು ಬಂದಿದ್ದ, ಅವಳು ಕೊಟ್ಟಳು, ಅವಳು ಕೊಟ್ಟಿದ್ದಳು ಅಂತ ನಮಗೇನು ವಾಕ್ಯದಲ್ಲೆಲ್ಲ ಬರ್ತದೆ, ಅದು ಹೇಳುತ್ತದೆ. ಅವಾಗ ಇದೇ ಆರ್ ವಿ ಆನ್ ದ ಲೈನ್, ಆರ್ ವಿ ಟ್ರಾನ್ಸ್ಲೇಟಿಂಗ್ ದೀಸ್ ಟೆನ್ಸಸ್ ಪ್ರಾಪರ್ಲಿ ಆರ್ ನಾಟ್ ಅನ್ನುವುದೇ ಟ್ರಾನ್ಸ್ಲೇಷನ್, ಮತ್ತೇನು ಇರುವುದಿಲ್ಲ. ಅದನ್ನ ಇವತ್ತಿನ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡ್ತೀವಿ ನಾವು. ಹೀಗೆ ನಮ್ಮ ಹತ್ರ ಸುಮಾರು ನಾನು ಹೇಳಿದ್ನಲ್ಲ 12 ಟೆನ್ಸ್ಗಳ ಒಂದು ಕೋಷ್ಟಕ ಇರಬೇಕು. ಪ್ರತಿಯೊಂದು ಗ್ರಾಮರ್ ಪುಸ್ತಕದಲ್ಲಿ ಸಿಗುತ್ತೆ ನಿಮಗೆ. ಹೇಳುವ ರೀತಿ ಬೇರೆ ಬೇರೆ ಇರಬಹುದು, ಆದರೆ ಅದರ ಕನ್ನಡ ಇಕ್ವಿವೆಲೆಂಟ್ ಏನು ಅಂತ ನೋಡ್ಕೊಳ್ಳಿ. ಅದರ ಕಾಲ, ಬಳಸುವ ಕಾಲ ಯಾವುದು, ಯಾವ ಸಂದರ್ಭದಲ್ಲಿ ಇದೇ ಟೆನ್ಸ್ ಅನ್ನ ಬಳಸಬೇಕು ಅಂತ ಕಂಪಲ್ಸರಿ ಮಾಡಿದ್ದಾರೆ. ಆವಾಗಲೇ ಅರ್ಥ ಬರ್ತದೆ. ಈಗ ನಾನೇನು ಹೇಳಿದ್ನಲ್ಲ ಈಟ್ ಅಂತ, ದ ಟ್ರೈನ್ ಅರೈವ್ಸ್, ದ ಟ್ರೈನ್ ರೀಚಸ್ ಬ್ಯಾಂಗ್ಳೂರ್ ಸಿಟಿ ಅಂತ ನಾವು ಅಂದ್ರೆ ಇದರ ಅರ್ಥ ಏನು? ಮುಟ್ಟುತ್ತದೆ. ಯಾಕೆಂದ್ರೆ ಅದು ಇಟ್ಟಲ್ಲಿ ಬರ್ತದೆ. ಇಟ್ ರೀಚಸ್ ಅಂದಂಗೆ ದ ಟ್ರೈನ್ ರೀಚಸ್, ದ ಬಸ್ ರೀಚಸ್, ದ ಬಸ್ ಡಿಪಾರ್ಟ್ಸ್, ಬಸ್ಸು ಹೊರಡುತ್ತದೆ. ಇದರ ಅರ್ಥ ನೋಡಿ, ದ ಬಸ್ ಡಿಪಾರ್ಟ್ಸ್ ಆಟ್ 4 PM ಇನ್ ದ ಈವ್ನಿಂಗ್ ಅಂತಾರೆ. 4 PM ಇನ್ ದ ಈವ್ನಿಂಗ್. ನೀವು ಈಗ ನಮಗೆ ಬೆಳಗ್ಗೆ 6:30 ಆಗಿದೆ. ಸಪೋಸ್ ನಾನು ಇವತ್ತು 4 ಗಂಟೆ ಮಧ್ಯಾಹ್ನಕ್ಕೆ ಹೊರಡೋದು, ಸಂಜೆಗೆ ಹೊರಡೋ ಬಸ್ಸನ್ನ ಯಾವ ಟೆನ್ಸ್ ಅಲ್ಲಿ ಹೇಳ್ತಾ ಇದ್ದೀನಿ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹೇಳ್ತಾ ಇದ್ದೀನಿ. ದ ಬಸ್ ಡಿಪಾರ್ಟ್ಸ್ ಅಟ್ 4 PM. ಅರೆ, ನೀವು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದ್ದು ಮುಂದಿಂದ ಮಾತಾಡ್ತಾ ಇದ್ದೀರಲ್ಲ ಅಂದ್ರೆ ಅದರಲ್ಲಿ ಕಾನೂನು ಹೇಳುತ್ತದೆ, ಯಾವ ಒಂದು ಕ್ರಿಯೆ ಆಲ್ರೆಡಿ ನಿಶ್ಚಿತವಾಗಿದೆಯೋ, ವಿಚ್ ಈಸ್ ಆಲ್ರೆಡಿ ಶೆಡ್ಯೂಲ್ಡ್, ಹ್ಯಾಸ್ ಟು ಬಿ ಎಕ್ಸ್ಪ್ರೆಸ್ಡ್ ಇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಇದನ್ನ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗಿ ಹೇಳಿದ್ರೆ ಅರ್ಥಪೂರ್ಣವಾಗ್ತದೆ.
ಅಂತ ಹೇಳ್ತಾರೆ. ಯಾಕೆಂದ್ರೆ ಅದು ಆಲ್ರೆಡಿ ಶೆಡ್ಯೂಲ್ಡ್, ಪ್ರತಿದಿನ 4ಕ್ಕೆ ಬಿಡ್ತದೆ ಆ ಬಸ್ಸು, ಅದರ ಟೈಮ್ ಟೇಬಲ್ ವೇಳಾಪಟ್ಟಿ ಸಿದ್ಧವಾಗಿದೆ. ಅಂಥ ಸಿಚುವೇಶನ್ ನಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಳಸ್ರಿ ಅಂತ ಹೇಳ್ತಾರೆ. ಹೀಗೆ ಪ್ರತಿಯೊಂದು ಟೆನ್ಸಿನ ಬಳಕೆ ನಿರ್ಧರಿಸಲಾಗಿದೆ. ನಾನೇನು 12 ಹೇಳಿದೆ, ಆ 12ರ ಬಳಕೆ ನಿರ್ಧಾರವಾಗಿದೆ. ಅದನ್ನೇ ಆಯಾ ಟೆನ್ಸಿಗೆ ಅದನ್ನೇ ಬಳಸಬೇಕು. ದ ಬಸ್ ವಿಲ್ ಲೀವ್, ತಪ್ಪಿದು. ದ ಬಸ್ ಲೀವ್ಸ್, ಬಸ್ ವಿಲ್ ಲೀವ್ ಯಾವಾಗ ಅನ್ಬೇಕು? ಒಂದೇ ದಿವಸ, ಇವತ್ತೇ ಹೊರಡ್ತಾ ಇದ್ರೆ ಮಾತ್ರ, ನಾಳೆ ಅದರದ್ದು ಗೊತ್ತಿಲ್ಲ, ಅದರ ವೇಳಾಪಟ್ಟಿ ಶೆಡ್ಯೂಲ್ ಆಗಿಲ್ಲ, ಅವಾಗ ಹೇಳ್ಬೇಕು. ಅದರ್ವೈಸ್ ದ ಬಸ್ ಲೀವ್ಸ್, ದ ಟ್ರೈನ್ ಡಿಪಾರ್ಟ್ಸ್ ಅಟ್ 4 PM. ಇದರ ಅರ್ಥ ಅದು ನಿರ್ಧರಿತವಾದಂತಹ ವೇಳಾಪಟ್ಟಿ ಅಂತ. ಓಕೆ, ಹೀಗೆ ನಾನೇನು ಹೇಳಿದ್ನಲ್ಲ, ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಮುಂದಿಂದು ಪ್ರೆಸೆಂಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಹೀಗೆ ಒಂದು ಪ್ರೆಸೆಂಟ್ ಟೆನ್ಸ್ ನಲ್ಲಿ 4, ಇದೇ ರೀತಿ ಪಾಸ್ಟ್ ಟೆನ್ಸ್ ನಲ್ಲೂ ಇದೆ, ಇದೇ ರೀತಿ ಫ್ಯೂಚರ್ ಟೆನ್ಸ್ ನಲ್ಲೂ ಇದೆ. ಅದಕ್ಕೆ ನಾನು ಹೇಳಿದೆ ನಮ್ಮ ಹತ್ರ 12 ಇದೆ ಅಂತ. 3-4 12 ಟೆನ್ಸ್ಗಳಿದೆ. ಅವು ಎಲ್ಲವುಗಳ ಆಲ್ಮೋಸ್ಟ್ ಬಳಕೆ ಆಗ್ತಾ ಇರ್ತದೆ ವಾಕ್ಯದಲ್ಲಿ. ನಮಗೇನಾಗ್ತದೆ, ಇಫ್ ವಿ ಡು ನಾಟ್ ಟೇಕ್ ಕೇರ್ ಆಫ್ ದಿಸ್ ಟೆನ್ಸಸ್, ವಿ ಡೂ ರೈಟ್ ಥಿಂಗ್ಸ್ ಬೈ ಚಾನ್ಸ್, ನಾಟ್ ಬೈ ಚಾಯ್ಸ್. ಡೆಲಿಬ್ರೇಟ್ ಆಗಿ ನಾವು ಸರಿ ಇರುವುದಿಲ್ಲ, ಅದೇನೋ ಮಾತಲ್ಲಿ ಸರಿ ಬಂದ್ಬಿಡುತ್ತೆ ಒಂದೊಂದ್ಸರಿ. ಅಂದ್ರೆ ಇದರ ಅರ್ಥ ಒಂದೊಂದ್ಸರಿ ತಪ್ಪೋ ಚಾನ್ಸು ಇದೆ, ಅವ್ರೇನೋ ಹೇಳ್ತಾರೆ ನಾವೇನೋ ಹೇಳ್ತೀವಿ ಅಂತ. ಹಾಗಾಗಬಾರ್ದು. ಅಂದ್ರೆ ಇದನ್ನ ನಾವು ಅಭ್ಯಾಸ ಮಾಡಬೇಕು. ಇದರ ಕನ್ನಡ ಇಕ್ವಿವೆಲೆಂಟ್ ಏನು, ಇದರ ಇಂಗ್ಲಿಷ್ ಇಕ್ವಿವೆಲೆಂಟ್ ಏನು ಪ್ರತಿ ಟೆನ್ಸ್ ನಲ್ಲಿ, ಮತ್ತು ಅದನ್ನ ಪ್ರತಿಯೊಂದಕ್ಕೆ ಅನ್ವಯಿಸ್ತಾ ಇರಬೇಕು. ಮತ್ತೆ ಅಂದ್ರೆ ಕಲಿಯುವ ರೀತಿ, ಬೇರೆ ಬೇರೆ ಕ್ರಿಯಾಪದಗಳೊಂದಿಗೆ ಪ್ರಾಕ್ಟೀಸ್ ಮಾಡಬೇಕು. ಮತ್ತೆ ಇಂಥದ್ದು ಬಿಡಿಸ್ಬೇಕಾದ್ರೆ ಲಕ್ಷ್ಯ ಕೊಡಬೇಕು. ನೋಡಿ, ಇದು ಈ ಟೆನ್ಸ್ ಬಂತು, ಇದ್ರ ಇಂಗ್ಲಿಷ್ ಇದು, ಇದರ ಕನ್ನಡ ಇದು ಅಂತ ಹೇಳಿ ನೋಡ್ತಾ ಇರಬೇಕು. ಓಕೆ, ಯಾ, ವಿತ್ ದಿಸ್ ಇಂಟ್ರೊಡಕ್ಟರಿ ನೋಟ್ ಲೆಟ್ ಅಸ್ ಮೂವ್ ಆನ್. ನಾನು ನಿಮಗೆ ಅವಾಗ ಹೇಳ್ತಾ ಇದ್ದೆ, ನಾವು ನಿನ್ನೆ ಚರ್ಚೆ ಮಾಡಿದ್ವಿ 2018ರ ಪೇಪರು ಅಂತ. ವೆರಾಸ್ 2018ರ ಪೇಪರು ನಮಗೆ ದೊರೀಲಿಲ್ಲ, ಅಥವಾ ನಮ್ಮ ಹತ್ರ ಇಲ್ವೋ, ಅಥವಾ ಆ ಪೇಪರ್ ಅವಾಗ 18ರಲ್ಲಿ ಆಗೇ ಇಲ್ವೋ ಗೊತ್ತಿಲ್ಲ. 19ರಲ್ಲಿ ಮಾತ್ರ 2 ಇದೆ ಕ್ವಶನ್ ಪೇಪರ್ಗಳು. ಅದರಲ್ಲಿ 2019ರ ಪೇಪರ್ 30/3/2019 ಆ ಪೇಪರ್ನ ನಾನು ಇವತ್ತು ಬಿಡಿಸ್ತಾ ಇದ್ದೀನಿ. ಅದರಲ್ಲಿಯ ಕೆಲವು ಪ್ರಶ್ನೆಗಳನ್ನ, ಈ ಪೇಪರಿನ ಕ್ವಶನ್ ನಂಬರ್ 1 ಬಿಡಿಸ್ತಾ ಇದ್ದೀನಿ. ನಾನು ಇದರ ಕನ್ನಡ ಸ್ವರೂಪವನ್ನು ಎಲ್ಲೋ ನೋಡಿದ್ದೀನಿ, ನಮಗೆ ಬರ್ಬೋದು, ಅಥವಾ ಇಂಥದ್ದೇನೋ ನೋಡಿದ್ದೀನಿ. ಅಂದ್ರೆ ಒಂದು ವಾಕ್ಯ ಗ್ರಾಮರಿನ ಒಂದು ಬೇಸಿಕ್ ರೂಲ್ ತಮಗೆ ಹೇಳಬೇಕು ಅಂದ್ರೆ, ನೀವು ಒಂದು ವಾಕ್ಯದಲ್ಲಿ ಎಷ್ಟೇ ಶಬ್ದಗಳನ್ನು ಹಾಕ್ರಿ, ಎಷ್ಟೇ ಶಬ್ದಗಳನ್ನ ಅಂದ್ರೆ ನಾವೇನು ಪಾರ್ಟ್ಸ್ ಆಫ್ ಸ್ಪೀಚ್ ಅಂಡರ್ ಕರಿತೀವಲ್ಲ, ನೌನ್, ಪ್ರೊನೌನ್, ಅಡ್ಜೆಕ್ಟಿವ್, ಅಡ್ವರ್ಬ್ ಅಂತ, ಇವುಗಳನ್ನ ತುಂಬ್ರಿ ನೀವು. ಅಂದ್ರೆ ಆ ವಾಕ್ಯ ಅನ್ಸ್ಕೊಳ್ಳೋದು ಯಾವಾಗ ಅದರಲ್ಲಿ ಒಂದು ಕ್ರಿಯಾಪದ ಬರ್ತದೋ ಅವಾಗ ಮಾತ್ರ. ಇದರ ಅರ್ಥ ಕ್ರಿಯಾಪದ ಇಲ್ಲದೆ ವಾಕ್ಯಗಳನ್ನು ರಚಿಸಬಾರ್ದು. ಅದು ಒಂದು ಆಡಭಾಷೆ. ಅವ ನನ್ನ ಗೆಳೆಯ, ಇದರಲ್ಲಿ ಕ್ರಿಯಾಪದ ಇಲ್ಲ. ಕ್ರಿಯಾಪದ ಅರ್ಥೈಸ್ಕೋಬೇಕು. ಈ ಚಾನ್ಸ್ ಅನ್ನ ಪರೀಕ್ಷೆಯಲ್ಲಿ ತೋರಿಸ್ಬಾರ್ದು. ದಟ್ ಇಸ್ ವಾಟ್ ಐ ಸಿನ್ಸಿಯರ್ಲಿ ಫೀಲ್. ಅವ ನನ್ನ ಗೆಳೆಯ, ಏನು ಇಲ್ವೋ, ಇದ್ದಾನೋ, ಏನಾದ್ರು ಹೇಳ್ಬೇಕಲ್ಲ. ಅವ ನನ್ನ ಗೆಳೆಯ, ಅವಳು ನನ್ನ ಹೆಂಡತಿ, ಸಾಕ್ಷಿದಾರ ನನ್ನ ತಮ್ಮ. ಈ ರೀತಿಯ ಕನ್ನಡ ಅಥವಾ ಇಂಗ್ಲಿಷ್ ಬರೀಬಾರ್ದು. ಇದನ್ನ ನಾನು ಸರಿಯಾಗಿ ಸಾಕ್ಷಿದಾರ ನನ್ನ ತಮ್ಮ ಅನ್ನುವುದನ್ನ ನಾನು ಇಂಗ್ಲಿಷ್ ಅನುವಾದ ಮಾಡಿಬಿಟ್ರೆ ವಿಟ್ನೆಸ್ ಮೈ ಫ್ರೆಂಡ್, ವಿಟ್ನೆಸ್ ಮೈ ಬ್ರದರ್ ಅಂತ ಆಗ್ತದೆ. ಇಟ್ ಈಸ್ ನಾಟ್ ಅ ಸೆಂಟೆನ್ಸ್ ಎಟ್ ಆಲ್. ಈ ಎಕ್ಸ್ಪೆಕ್ಟೇಷನ್ ಇಡಬಾರ್ದು ಪರೀಕ್ಷೆಗಳಲ್ಲಿ. ಅವ್ರು ಏನ್ರಿ ಇಷ್ಟ ಅರ್ಥ ಆಗಲ್ವನ್ರಿ, ದಿನಬಳಕೆಯ ಭಾಷೆ ಇದು ಅಂತ. ಇಲ್ಲ, ನಮ್ಮ ಭಾಷಾ ಜ್ಞಾನವನ್ನೇ ಯಾವಾಗ ಅವರು ಪರೀಕ್ಷೆ ಮಾಡ್ತಾ ಇದ್ದಾರೋ, ದೇ ಎಕ್ಸ್ಪೆಕ್ಟ್ ಅಸ್ ಟು ನೋ ದಟ್ ಎ ಸೆಂಟೆನ್ಸ್ ಕ್ಯಾನಾಟ್ ಬಿ ಫಾರ್ಮ್ಡ್ ವಿದೌಟ್ ಎ ವರ್ಬ್. ಸೊ ವರ್ಬ್ ಇರುವುದನ್ನೇ, ವರ್ಬ್ ಇದೆಯೋ ಇಲ್ವೋ, ಸರಿಯಾದ ಟೆನ್ಸ್ ನಲ್ಲಿ ಇದೆಯೋ ಇಲ್ವೋ ಅನ್ನುವುದನ್ನು ಗಮನಿಸಿ ನಾವು ತರ್ಜುಮೆಯನ್ನು ಮಾಡಬೇಕು.
ಸೊ ಅದಕ್ಕೆ ನಾನು ಮೊದಲೇದ್ದು ಫಸ್ಟ್ ಕ್ವಶನ್ ನಂಬರ್ 1 ಅನ್ನಲ್ಲ, ಅದನ್ನು ತಗೋತಾ ಇದ್ದೀನಿ. ಅಂಡ್ ನಾನು ಹೇಳಿದ ಹಾಗೆ ಈ ಒಂದು 4-5 ದಿವಸದ ನಮ್ಮ ಅಭ್ಯಾಸದಿಂದ ಅನ್ಕೊಳ್ಳಿ, ನಮ್ಮ ಪ್ರಯತ್ನದಿಂದ ಅನ್ಕೊಳ್ಳಿ, ಏನೋ ಕ್ವಶನ್ ಪೇಪರ್ ಈಸಿ ಇದೆ ಅನಿಸ್ತದೆ, ನಿಮಗೂ ಅನಿಸ್ಬೋದು. ನೋಡಿ, ಇಫ್ ಯು ಗಾಟ್ ದಟ್ ಪೇಪರ್, ಪ್ಲೀಸ್ ಫಾಲೋ ವಿತ್ ಮೀ. CW1 is my wife. CW1 is my wife. ಹೌದಾ? ನಾವು CW ಚಾಸ ಅಂತೀವಿ ಕನ್ನಡದಲ್ಲಿ. ಆದ್ರೆ ನಾವೇನ್ ಮಾಡ್ತೀವಿ ಇದನ್ನ ಮಾಡ್ಬೇಕಾದ್ರೆ ಅಂದ್ರೆ, ಅಲ್ಲಿ ಅವನು ಕರೆಕ್ಟ್ ಆಗಿ ಹೇಳಿದಾನೆ, CW1 ಈಸ್ ಇದ್ದಾಳೆ, ಪ್ರೆಸೆಂಟ್ ಟೆನ್ಸಿನ ತನ್ನ ಕ್ರಿಯಾಪದವನ್ನ, ಟು ಬಿ ಕ್ರಿಯಾಪದವನ್ನ ತಗೊಂಡಿದ್ದಾನ ಅವನು. ಆದ್ರೆ ನಾನ್ ಮಾಡ್ಬೇಕಾದ್ರೆ ಯೂಶುವಲಿ ಚಾಸ ಒಂದು ನನ್ನ ಹೆಂಡತಿ ಅಂತ ಮಾಡಿ ನಿಂತು ಬಿಡ್ತೀನಿ. ಇದು ತಪ್ಪು. ಟ್ರಾನ್ಸ್ಲೇಷನ್ ಮಾಡ್ಬೇಕಾದ್ರೆ ಚಾಸ ಒಂದು ನನ್ನ ಹೆಂಡತಿ ಇದ್ದಾಳೆ, ಅಲ್ಲಿ ಫುಲ್ ಪಾಯಿಂಟ್ ಕೊಡಿ. ಇದ್ದಾಳೆ, ಇದ್ದ ಅನ್ನೋದು ಹಾಕೋದನ್ನು ಮರಿಬೇಡಿ. ಈ ಇರುವಿಕೆಯ ಕ್ರಿಯಾಪದಗಳನ್ನು ಮರೆಯೋದು ಹೆಚ್ಚು. ನಾವು ಆಕ್ಷನ್ ವರ್ಡ್ಸ್ ಯೂಶುವಲಿ ಹಾಕ್ತೀವಿ, ಕುಡಿತಾ ಇದ್ದಾಳೆ, ತಿಂತಾ ಇದ್ದಾಳೆ, ಹೇಳ್ತಾ ಇದ್ದಾಳೆ ಅನ್ನೋದನ್ನು ಮರೆಯಲ್ಲ. ಆದ್ರೆ ಈ ಇರುವಿಕೆಯನ್ನು ಹೇಳುತ್ತಲ್ಲ, ಇದನ್ನು ವಿ ಟೇಕ್ ಇಟ್ ಗ್ರಾಂಟೆಡ್. ಯಾಕಂದ್ರೆ ಭಾಷೆ ಹಂಗೆ ಮಾತಾಡ್ತೀವಿ ನಾವು, ಆ ಪ್ರಭಾವ ಅದ್ರ ಮೇಲೆ ಬೀರ್ತಾ ಇರ್ತದೆ. ಪ್ಲೀಸ್ ಟೇಕ್ ಕೇರ್ ಆಫ್ ದಿಸ್. ಸೊ CW1 ಈಸ್ ಮೈ ವೈಫ್ ಅಂದ್ರೆ ಚಾಸ ಒಂದು ನನ್ನ ಹೆಂಡತಿ ಇದ್ದಾಳೆ. ಓಕೆ, ನೆಕ್ಸ್ಟ್. ಇಲ್ಲಿ ನೋಡಿ, ನಾನು ಯಾಕೆ ಈಸಿ ಅಂದ್ರೆ ಇವೆಲ್ಲ ಸೆಂಟೆನ್ಸ್ಗಳು ಸಣ್ಣ ಸಣ್ಣ ರೂಪದಲ್ಲಿವೆ. ದೇ ಆರ್ ಆಲ್ ಸಿಂಪಲ್ ಸೆಂಟೆನ್ಸಸ್. ಬಹಳ ಕಡಿಮೆ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಬಂದಿರೋದು. ಅದೇ ನಾವು ಜಡ್ಜ್ಮೆಂಟ್ ಮಾಡಿದಾಗ, ಬಿಕಾಸ್ ಆಫ್ ಇಟ್ಸ್ ಕನ್ಸ್ಟ್ರಕ್ಷನ್ ಇಟ್ ಸೆಲ್ಫ್, ಬಿಕಾಸ್ ಆಫ್ ದ ಕನ್ಸ್ಟ್ರಕ್ಷನ್, ವೆರಿ ಕನ್ಸ್ಟ್ರಕ್ಷನ್ ಆಫ್ ದ ಸೆಂಟೆನ್ಸ್ poses difficulties to us. So I know the accused. Very simple. I know the accused. ನಾನು ಈಗ ಹೇಳ್ತಾ ಇದ್ನಲ್ಲ, I eat a fruit, I eat a banana ಅಂದಂಗೆ I know, I eat ನಾನು ತಿನ್ನುತ್ತೇನೆ, I know ನಾನು ಗುರುತು ಹಿಡಿಯುತ್ತೇನೆ ಅಥವಾ ನನಗೆ ಪರಿಚಯವಿದೆ ಅಂದಂಗೆ. ಸೊ ನನಗೆ ಆರೋಪಿಯ ಪರಿಚಯವಿದೆ, ನನಗೆ ಆರೋಪಿ ಗುರುತಿದ್ದಾನೆ. ಸಿಂಪಲ್. ನೆಕ್ಸ್ಟ್. On 7/6/2017 at 4 PM, the accused came. The accused comes, ಹಿಂಗ ಹಾಕಿಲ್ಲ. The accused came near my house and abused us in filthy language ಅಂತ ಹೇಳ್ತಾರೆ. ಸೊ ಇಲ್ಲಿ ಫಿಲ್ದಿ ಅನ್ನುವ ಒಂದು ಶಬ್ದವನ್ನು ಬಿಟ್ರೆ ಬಾಕಿ ಎಲ್ಲ ಬಹಳ ಕಾಮನ್ ಶಬ್ದಗಳು ಅಲ್ವಾ? ಸೊ ಏನ್ ಮಾಡಿದ್ದಾರೆ ಅನ್ನೋದು ಲಕ್ಷ್ಯ ಕೊಡಬೇಕು. ದ ಅಕ್ಯೂಸ್ಡ್ ಈ ಟೈಮಿಂಗ್ ಕೊಟ್ಟಿದ್ದಾರೆ. ಮತ್ತು ನಾನು ನಿಮಗೆ ನಿನ್ನೆ ಹೇಳ್ತಾ ಇದ್ದೆ ಅಥವಾ ಯಾವುದೋ ಒಂದು ಡಿಸ್ಕಷನ್ ಹೇಳಿದ್ದೀನಿ, ವೆರೆವರ್ ಯು ಗೆಟ್ ದ ಟೈಮಿಂಗ್ಸ್, ಅಡ್ವರ್ಬ್ ಆಫ್ ಟೈಮ್ ಅಂತ ಇದೆ. ಡೇಟು, ಮಂಡೇ, ಟ್ಯೂಸ್ಡೇ, ಇವತ್ತು, ನಾಳೆ, ಇಂದು, ಈಗ ಅನ್ನುವ ಏನು ಶಬ್ದಗಳಿವೆಯೋ ಅದನ್ನ ವಾಕ್ಯದ ಪ್ರಾರಂಭದಲ್ಲಿ ಹಾಕ್ರಿ, ಇಲ್ಲ ವಾಕ್ಯದ ಕೊನೆಯಲ್ಲಿ ಹಾಕಬೇಕು. ವಾಕ್ಯದ ಮೊದಲು ಎಲ್ಲರೂ ಸೇರಿಸೋಂಗಿಲ್ಲ, ನಡು ಮಧ್ಯೆ ಅವುಗಳನ್ನು ತರೋಂಗಿಲ್ಲ. ಅಂದ್ರೆ ದ ಅಕ್ಯೂಸ್ಡ್ ಕೇಮ್ ಆನ್ 7/6/2017 at 4 PM ನಿಯರ್ ಮೈ ಹೌಸ್ ಅಂತಕ್ಕದ್ದಲ್ಲ. ಐದರ್ ಇಟ್ ಈಸ್ ಕನ್ನಡ ಆರ್ ಇಂಗ್ಲಿಷ್. ಈ ಟೈಮ್ ಹೇಳುವ ಏನೆಲ್ಲ ಶಬ್ದಗಳಿವೆಯೋ ಇದನ್ನು ವಾಕ್ಯದ ಮೊದಲು ಅಥವಾ ವಾಕ್ಯದ ಕೊನೆಗೆ. ನಾವು ದಿನಾಂಕ 7/6/2016 ಸಂಜೆ 4 ಗಂಟೆಗೆ ಆರೋಪಿ ನನ್ನ ಮನೆಯ ಹತ್ತಿರ ಬಂದು, ನನ್ನ ಮನೆಯ ಹತ್ತಿರ ಅಂತಾನೆ, ಪ್ಲೀಸ್ ಟೇಕ್ ಕೇರ್, ಕೇಮ್ ನಿಯರ್ ಮೈ ಹೋಮ್. ಮತ್ತು ಬಂದಿದ್ದಾನೆ ಅಲ್ಲ, ಇದು ಬಂದ. ಕೇಮ್ ನಿಯರ್, ಕೇಮ್ ಅಂದ್ರೆ ಬಂದ ಅಂತ ಅರ್ಥ ಮಾಡಬೇಕು. ಹಿ ಕಮ್ಸ್ ಅಂದ್ರೆ ಬರುತ್ತಾನೆ, ಕೇಮ್ ಅಂದ್ರೆ ಬಂದ. ಹಿ ಈಟ್ಸ್ ಅಂದ್ರೆ ತಿನ್ನುತ್ತಾನೆ, ಹಿ ಏಟ್ ಅಂದ್ರೆ ತಿಂದ. ಹಳೆ ಸುದ್ದಿ. ಸೊ ದ ಅಕ್ಯೂಸ್ಡ್ ಕೇಮ್ ನಿಯರ್ ಮೈ ಹೌಸ್, ನನ್ನ ಮನೆಯ ಹತ್ತಿರ ಬಂದ ಅಥವಾ ಬಂದು,
ಆಂಡ್ ಅಂತಾರೆ, ನಾವು ಹಾಗೆ ಮಾಡು. ಮನೆಯ ಹತ್ತಿರ ಬಂದ ಮತ್ತು ಅಸ್ ಅಂದ್ರೆ ನನ್ನನ್ನು ಅಲ್ಲ, ನಮ್ಮನ್ನು ಅವಾಚ್ಯ ಶಬ್ದಗಳಿಂದ ಜರಿದನು. ಜರಿ ಅಂದ್ರೆ ಬೈಯು, ಅವಾಚ್ಯ ಶಬ್ದಗಳಿಂದ ಬೈದನು. ಹೊಲಸು ಶಬ್ದಗಳಿಂದ, ಫಿಲ್ದಿ ಲ್ಯಾಂಗ್ವೇಜ್ ಅಂದ್ರೆ ಅಸಹ್ಯ, ಫಿಲ್ದಿ ಅಸಹ್ಯ ಶಬ್ದಗಳಿಂದ ಬೈದನು. ಅವಾಚ್ಯ ಇದು ಸಂಸ್ಕೃತಿನ ಒಂದು ಭಾರದಸ್ತ್ ಅಂತ ನಾವೇನಂತೀವಿ, ತೂಕ ಇರುವಂತಹ ಶಬ್ದ. ಅಂದ್ರೆ ಮಾತಾಡಬಾರ್ದು ಅಂಥ ಶಬ್ದಗಳನ್ನು ಪ್ರಯೋಗಿಸಿ ಬೈದ ಅಂತ ಹೇಳಿದಾಗ, ಅವಾಚ್ಯ ಶಬ್ದಗಳಿಂದ ನಿಂದಿಸಿದನು, ಜರಿದನು, ಬೈದನು. ಕನ್ನಡ ಅಲ್ವಾ, ನಮ್ಮ ಹತ್ರ ಬೇಕಾದಷ್ಟು ಆಪ್ಷನ್ ಇದೆ. ಇದೇ ಇಂಗ್ಲಿಷ್ ಬಂದ್ಬಿಟ್ಟಿದ್ರೆ ಕಷ್ಟ ಆಗ್ತಿತ್ತು ನಮ್ಗೆ. ಸೊ ಪ್ಲೀಸ್ ಯೂಸ್ ದಟ್, ಬಟ್ ಟೇಕ್ ಕೇರ್ ದಟ್ ಯು ಆರ್ ಇನ್ ದ ಪ್ರಾಪರ್ ಟೆನ್ಸ್. ಜರಿದನು, ಜರಿದ, ಜರ್ದಿದ್ದಾನೆ, ಬೈದಿದ್ದಾನೆ, ಹಿಂಗೇನಾರು ಅನ್ಬೇಡಿ. ಅವರು ಪಾಸ್ಟ್ ಟೆನ್ಸ್ ಇಲ್ಲಿದ್ದಾರೆ, ಅಬ್ಯೂಸ್ಡ್ ಅಂತ ಇದ್ದಾರೆ. ಸೊ ಜರಿದ, ಬೈದ, ನಿಂದಿಸಿದ ಅಂತಾನೆ ಹೇಳ್ಬೇಕು. ಇದ್ರ ಕಡೆ ಲಕ್ಷ್ಯ ಕೊಡ್ಬೇಕು. ವಾಕ್ಯ ಚಿಕ್ಕದಾಗಿದೆ, ಬೇಗ ಮಾಡ್ಬೇಡ ಅನ್ನೋ ಗಡಿಬಿಡಿ ಬೇಡ. ಆಲ್ವೇಸ್ ದೊಡ್ಡದೇ ಇರಲಿ ಚಿಕ್ಕದೇ ಇರಲಿ, ನಾನು ಹೇಳ್ತೀನಲ್ಲ, ಫಸ್ಟ್ ನಾವು ಹೋಗ್ಬೇಕಾದದ್ದು ಕ್ರಿಯಾಪದಕ್ಕೆ, ಆಮೇಲೆ ಇದನ್ನು ಮಾಡುವವರು ಯಾರು, ಅದು ಕರ್ತೃ, ಆಮೇಲೆ ಏನ್ ಮಾಡಿದ್ದಾರೆ, ಯಾರಿಗೆ ಮಾಡಿದ್ದಾರೆ, ಅದು ಕರ್ಮ. ಆವಾಗಲೇ ನಾವು ವಾಕ್ಯವನ್ನು ಸರಿಯಾಗಿ ಹೊಂದಿಸ್ಲಿಕ್ಕೆ ಸಾಧ್ಯ. ದೀಸ್ ಆರ್ ದ ಕ್ಲೂಸ್ ಆಫ್ ಟ್ರಾನ್ಸ್ಲೇಷನ್. ಓಕೆ, ಯಾ. ನೆಕ್ಸ್ಟ್, ವೆನ್ ಮೈ ವೈಫ್ ಕ್ವಶ್ಚನ್ಡ್. ನೋಡಿ, ಕ್ವಶ್ಚನ್ಡ್, ಟು ಕ್ವಶ್ಚನ್ ಅಂದರೆ ಪ್ರಶ್ನೆ ಮಾಡು. ಮೈ ವೈಫ್ ಕ್ವಶ್ಚನ್ಸ್ ಅಂದ್ರೆ ಪ್ರಶ್ನೆ ಮಾಡುತ್ತಾಳೆ. ಮೈ ವೈಫ್ ಕ್ವಶ್ಚನ್ಡ್ ಪ್ರಶ್ನೆ ಮಾಡಿದಳು. ಸೊ ವೆನ್ ಮೈ ವೈಫ್ ಕ್ವಶ್ಚನ್ಡ್ ದ ಅಕ್ಯೂಸ್ಡ್, ಕಾಮಾ, the accused pulled the hands of CW1 and assaulted her on her cheeks with hands. Assaulted her on her cheeks with hands ಅಂತ ಹೇಳ್ತಾರೆ. ನಾವು ಇದು ಚೀಕ್, ಚಿನ್, ಬಾಡಿ ಪಾರ್ಟ್ಸ್ ನಾನು ಹೇಳಿದ್ನಲ್ಲ, ನಮಗೆ ವಕೀಲಿ ವೃತ್ತಿಯವರಿಗೆ ಎಷ್ಟು ಶಬ್ದಗಳ ಸಂಗ್ರಹ ಬೇಕು ಅಂತ ಇಲ್ಲ. ಅದರ್ವೈಸ್ ಹಿಡಿದ ಜಿಯಾಲಜಿ ಡಿಪಾರ್ಟ್ಮೆಂಟ್ ಇದು. ಬಾಡಿ ಪಾರ್ಟ್ಸ್ ಎಲ್ಲ ಸಣ್ಣದು. ನಾಳೆ ಯಾರು ಆಂಕಲ್ ಅಂತಾರೆ, ಏನಿದು ಆಂಕಲ್ ಅಂದ್ರೆ ಎಲ್ಬೋ ಅಂತಾರೆ, ಶೋಲ್ಡರ್ ಬೋನ್ ಅಂತಾರೆ. ಸೊ ಇವು ಎಲ್ಲ ನಮ್ಗೆ ಗೊತ್ತಿರ್ಬೇಕು. ಸೊ ಚೀಕ್, ಚಿನ್ ಇವೆಲ್ಲ ಪ್ರೈಮರಿಯಲ್ಲಿ ಚಾರ್ಟ್ ಮೇಲೆ ಕಲ್ತಿದ್ದು ಇದು. ಚೀಕ್ ಅಂದ್ರೆ ಗಲ್ಲ, ಚಿನ್ ಅಂದ್ರೆ ಗದ್ದ. ಸೊ ಇವು ಕಡೆ ಲಕ್ಷ್ಯ ಇರಲಿ, ಅದರ್ವೈಸ್ ವಿಲ್ ಮಿಸ್. ಇದೇ ನಮಗೆ ಚಿನ್ ಕೊಟ್ಬಿಟ್ಟಿದ್ರೆ ಚೀಕ್ ಇರುವಷ್ಟೇ ಸುಲಭವಾಗಿ ಮಾಡ್ತಿದ್ವೋ ಇಲ್ವೋ ನಾವು. ಸೊ ಪ್ಲೀಸ್ ಟೇಕ್ ಕೇರ್. ನಮ್ಗೆ ಇವೆಲ್ಲ ಕಲೆಕ್ಷನ್ಗಳು ಬೇಕು ಅಂಡ್ ವ್ಯವಹಾರದಲ್ಲಿ ಬರ್ತಾವೆ ಇವು. ನಾವು ಸ್ವಲ್ಪ ಅದನ್ನ ಗಮನಿಸಿದ್ರೆ ನಮ್ಮ ಹತ್ರ ಉಳಿತಾರೆ. ನಾವು ವೆನ್ ಮೈ ವೈಫ್ ಕ್ವಶ್ಚನ್ ದ ಅಕ್ಯೂಸ್ಡ್, ನನ್ನ ಹೆಂಡತಿ ಆರೋಪಿಯನ್ನು ಪ್ರಶ್ನಿಸಿದಾಗ ಏನ್ ಮಾಡ್ದವ? ದ ಅಕ್ಯೂಸ್ಡ್ pulled the hands of CW1 and assaulted her on cheeks with hands. ಆರೋಪಿಯು ಚಾಸ ಒಂದರವರ ಕೈಗಳನ್ನು ಜಗ್ಗಿ, ಹ್ಯಾಂಡ್ಸ್ ಅಂತಾರವ್ರು, ಹೌದಾ? ಕೈಯನ್ನು ಜಗ್ಗಿ ಅಲ್ಲ, ಕೈಗಳನ್ನು ಜಗ್ಗಿ, ಹ್ಯಾಂಡ್ಸ್. ಅವಳ ನೋಡಿ ನಾನೇನ್ ಹೇಳ್ತಾ ಇದ್ದೇನೆ, ಅವಾಗ ಒಂದೇನೋ ಕ್ಯಾಪ್ಷನ್ ಬರ್ತಾ ಇದೆ ದಟ್ ಯುವರ್ ಇಂಟರ್ನೆಟ್ ಕನೆಕ್ಷನ್ ಇಸ್ ಅನ್ಸ್ಟೇಬಲ್ ಅಂತ. ನನಗೆ ಗೊತ್ತಿಲ್ಲ, ನಿನ್ನೆ ಹೀಗೆ ಆಗಿ ಅಬ್ರಪ್ಟ್ ಆಗಿ ಬಂದಾಗ್ಬಿಡ್ತು. ಒಂದ್ ವೇಳೆ ಹಾಗಾದ್ರೆ ಐ ಶಾಲ್ ಕನೆಕ್ಟ್ ಮೈ ಮೊಬೈಲ್ ಅಂಡ್ ರೀಕನೆಕ್ಟ್ ಅಗೇನ್. ಯಾಕೆಂದ್ರೆ ಅದ್ರ ಮೇಲೆ ನಾನು ಹತೋಟಿ ಇಲ್ಲ. BSNL ಲ್ಯಾಂಡ್ಲೈನ್ ಬೇರೆ ಇದೆ, ಏನೂ ಆಗ್ಬೋದು. ಸೊ ಹಾಗೇನಾದ್ರು ಆದ್ರೆ ನಾನು ನನ್ನ ಮೊಬೈಲಿನ ಟೆದರ್ ಕನೆಕ್ಟ್ ಮಾಡ್ಕೋತೀನಿ. ಸೊ ಪ್ಲೀಸ್ ಬೇರ್ ವಿತ್ ಮೀ ಇಫ್ ಸಮಥಿಂಗ್ ಹ್ಯಾಪನ್ಸ್ ಆಫ್ ದಟ್ ಸಾರ್ಟ್. ನನ್ನ ಹೆಂಡತಿ ಆರೋಪಿಯನ್ನು ಪ್ರಶ್ನಿಸಿದಾಗ
ಆರೋಪಿಯು ಚಾಸಾ ಒಂದ್ರವರ ಕೈಗಳನ್ನು ಜಗ್ಗಿ ತನ್ನ ಕೈಗಳಿಂದ ಅವಳ ಗಲ್ಲಕ್ಕೆ ಹೊಡೆದನು. ಅಸಾಲ್ಟ್ ಅಂದಾಗ ದಾಳಿ ಮಾಡು ಅಂತ ಇದೆ, ಹಲ್ಲೆ ಮಾಡು, ದಾಳಿ ಮಾಡು ಅಂತ. ಸೊ ಗಲ್ಲಕ್ಕೆ ದಾಳಿ ಮಾಡಿದನು ಅಂತ ಹಾಕಿದ್ರೆ ಅಷ್ಟು ಒಳ್ಳೆಯ ಕನ್ನಡ ಅಲ್ಲ. ಗಲ್ಲ ಇರೋದೇ ಸಣ್ಣ ಜಾಗ, ಅದರ ಮೇಲೆ ದಾಳಿ ಅಂತ ಮಾಡೋದಿರ್ತದೆ. ಇವನ್ ದೋ ದೇ ಹ್ಯಾವ್ ಯೂಸ್ ದ ವರ್ಡ್ ಅಸಾಲ್ಟೆಡ್, ಬೀಟನ್ ಅಂದ್ರೆ ಬರ್ತಿತ್ತು, ಈಗ ಅವ್ರು ಅಸಾಲ್ಟ್ ಮಾಡಿಬಿಟ್ಟಿದ್ದಾರೆ. ಸೊ ಅಸಾಲ್ಟ್ ಮಾಡಿದ್ದಾರೆ ಅಂತ ನಾನು ದಾಳಿ ಮಾಡು ಅಂತ ಹಾಕಿದ್ರೆ ಅಸಾಲ್ಟಿಗೆ ಹೊಡೆ ಅಂತಾನೂ ಒಂದು ಶಬ್ದ ಇದೆ, ಒಂದು ಅರ್ಥ ಇದೆ. ಸೊ ಆ ಸಂದರ್ಭಕ್ಕೆ ಸೂಕ್ತವಾದಂಥ ಅರ್ಥ ಅಂದ್ರೆ ಹೊಡಿ. ಗಲ್ಲಕ್ಕೆ ದಾಳಿ ಮಾಡಿದನು, ಇದು ಸ್ವಲ್ಪ ಕಷ್ಟ. ಓಕೆ, ಸೊ ಲೆಟ್ ದ ಥಿಂಗ್ಸ್ ಬಿ ಪ್ರಾಕ್ಟಿಕಲಿ ಸೂಟೇಬಲ್ ಆಲ್ಸೋ, ರೈಟ್? ಸೊ ಅವಳ ಗಲ್ಲಕ್ಕೆ ಹೊಡೆದನು. ಆಮೇಲೆ ಐ ಕೇಮ್ ಅಂಡ್ ಪ್ಯಾಸಿಫೈಡ್ ದ quarrel. ಐ ಕೇಮ್ ಅಂಡ್ ಪ್ಯಾಸಿಫೈಡ್ ದ quarrel. ಇಲ್ಲಿ ಅವಾಚ್ಯ ಬಂದ ಹಾಗೆ ಪ್ಯಾಸಿಫೈ ಅಂತ ಒಂದು ಶಬ್ದ ಬಂದಿದೆ. ಪ್ಯಾಸಿಫೈ, ಪ್ಯಾಸಿಫೈ ಅಂದ್ರೆ ಶಾಂತಗೊಳಿಸೋದು. ಓಕೆ, ಈಗ ಐ ಕೇಮ್ ಅಂತ ಅವ, ಇದು ನೋಡಿ ಇಂಗ್ಲಿಷ್ ಹೇಗೆ ಅಥವಾ ಯಾವುದೇ ಭಾಷೆ, ನೀವು ಆ ಘಟನೆ ಹಿಂದೆ ನಡೆದಿದೆ, ಹೌದಾ? ಕೋರ್ಟಲ್ಲಿ ಅವ ನಿಂತು ಹೇಳ್ಬೇಕಾದ್ರೂ ಕೋರ್ಟಿನ ಮುಂದೆ ಆ ಘಟನೆ ನಡೆದಿಲ್ಲ. ಹೊಡೆಯೋದು, ಬಡಿಯೋದು, ಇವನು ಅಲ್ಲಿ ಹೋಗೋದು ನಡೆದಿಲ್ಲ. ಹಿಂದೆ ನಡೆದಿದ್ದ ಘಟನೆ ನಡೆದಾಗ ವಿಟ್ನೆಸ್ ಹೇಳವನು ಅಲ್ಲಿ ನಾನು ಬಂದೆ ಸ್ವಾಮಿ ಅನ್ನೋದಿಲ್ಲ, ಆಗ ಅಲ್ಲಿ ನಾನು ಹೋದೆ ಸ್ವಾಮಿ ಅಂತಾನೆ. ಆಗ ನಾನು ಅಲ್ಲಿ ತಲುಪಿದೆ ಸ್ವಾಮಿ ಮತ್ತು ಶಾಂತಗೊಳಿಸಿದೆ ಅಂದಿರ್ತಾನೆ. ನಾವೆಲ್ಲೋ ಅದನ್ನು ಹೊಡಿಬೇಕಾದ್ರೆ ಐ ಕೇಮ್ ಅಂತ ಹಾಕೊಂಡಿರ್ತೀವಿ. ಕೇಮ್ ಅಂದ್ರೆ ಪ್ರೆಸೆಂಟ್ ಟೆನ್ಸಿನ ಮಾತು, ಈಗ ನಡೆದಿರ್ಬೇಕು. ಅವಾಗ ಹೇಳ್ತಾರೆ ನಾನು ಬಂದೆ, ಜಗಳ ಬಿಡಿಸ್ದೆ ಅಂತ. ನಿನ್ನೆ ನಾನು ಬಂದೆ ಅಂತೀವ? ಜಗಳ ನಡೆದಾಗ ನಾನು ಬಂದೆ ಅಂತೀವ? ನಿನ್ನೆ ಜಗಳ ನಡೆದಾಗ ನಾನು ಅಲ್ಲಿ ತಲುಪ್ದೆ, ನಾನಲ್ಲಿ ಮುಟ್ದೆ, ನಾನಲ್ಲಿ ಹೋದೆ, ಜಗಳ ಬಿಡಿಸ್ದೆ ಅಂತೀವಿ. ಸೊ ಇಷ್ಟು ಅಂತರ ಇದೆ, ಎಷ್ಟು ಸೂಕ್ಷ್ಮತೆ ಇದೆ ಇದರಲ್ಲಿ. ಪ್ಲೀಸ್ ಟೇಕ್ ಕೇರ್. ಅವ್ರು ಹಾಕಿದ್ದಾರೆ, ನಾವು ಸರಿಯಾಗಿ ಮಾಡೋ ಪ್ರಯತ್ನ ಮಾಡೋಣ. ಐ ಕೇಮ್ ಅಂಡ್ ಪ್ಯಾಸಿಫೈಡ್ ದ quarrel, ರೈಟ್? ನಾನು ಅಲ್ಲಿಗೆ ತಲುಪಿ ಜಗಳವನ್ನು ತಣಿಸಿದೆನು, ಜಗಳವನ್ನು ಬಿಡಿಸಿದೆನು ಅಂತ ಹೇಳೋದು. ನಿಮಗೆ ಏನು ತಪ್ಪಿಲ್ಲ. ಜಗಳ ಹಚ್ಚಿದೆನು ಅನ್ನುವ ವ್ಯತಿರಿಕ್ತ ಟ್ರಾನ್ಸ್ಲೇಟ್ ಮಾಡಿದ್ರೆ ಸಾಕು. ನಾನು ಅಲ್ಲಿಗೆ ತಲುಪಿ ಜಗಳವನ್ನು ಶಾಂತಗೊಳಿಸಿದೆನು, ಜಗಳವನ್ನು ತಣಿಸಿದೆನು, ಬಿಡಿಸಿದೆನು, ಯಾವುದು ಹಾಕಬೇಡಿ. Now, the accused tried to assault my wife with stone. ಇಲ್ಲಿ ನಾನು ಅಸಾಲ್ಟಿನ ಸರಿಯಾದ ಒಂದು ಇನ್ನೊಂದು ಅರ್ಥ ಇದೆ, ಅದನ್ನು ಬಳಸಬಹುದು. ಏನಂತಾನೆ? ಆರೋಪಿ ನನ್ನ ಪತ್ನಿಗೆ ಅಥವಾ ನನ್ನ ಪತ್ನಿಯ ಮೇಲೆ ಕಲ್ಲಿನಿಂದ ದಾಳಿ ಮಾಡಲು ಪ್ರಯತ್ನಿಸಿದನು. ನೋಡಿ, ಟ್ರೈಡ್, ಪ್ರಯತ್ನಿಸಿದನು ಅಂತಾನೆ ಬರಬೇಕು. ಅಂದ್ರೆ ನಾನು ಟ್ರಾಯ್ ಅನ್ನೋ ಶಬ್ದ ಹೇಳ್ತಾ ಇಲ್ಲಿ, ಅದರ ಕ್ರಿಯಾಪದ ಹೇಳ್ತಾ ಇದ್ದೀನಿ. ಪ್ರಯತ್ನಿಸಿದನು ಅಥವಾ ಪ್ರಯತ್ನಿಸಿದ. ಯಾಕಂದ್ರೆ ನಮಗೆ ಲಿಂಗ ಭೇದವೂ ಇದೆ. ಕ್ರಿಯಾಪದ, ಅದಕ್ಕೆ ನಾವು ಫೈನೈಟ್ ವರ್ಬ್ಸ್ ಅಂತೀವಿ. ಕ್ರಿಯಾಪದ 3ರಿಂದ ಪ್ರಭಾವಿತ ಆಗ್ತದೆ. ಒಂದು ಲಿಂಗ ಭೇದದಿಂದ, ಒಂದು ಕಾಲದಿಂದ, ಒಂದು ನಂಬರ್ನಿಂದ, ಒಂದು ಪರ್ಸನ್ನಿಂದ. ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಇದಕ್ಕೆ ಭೇದ ಬರ್ತದೆ. ಹೊಡೆದನು, ಹೊಡೆದಳು ಅಂತ ಲಿಂಗದ ಮೇಲೆ ಆಧರಿಸಿ ಭೇದ ಬರ್ತದೆ. ಟೆನ್ಸ್ ಆಧರಿಸಿ ಬದಲಾಗ್ತದೆ. ಸೊ ಕ್ರಿಯಾಪದ ಬದಲಾಗುವ ಎಲ್ಲ ಆಯಾಮಗಳನ್ನು ನೋಡ್ಕೋಬೇಕು. ಸೊ ಈಗ ನಮ್ಗೆ ಗೊತ್ತಾಗಿದೆ ಅವನು ಗಂಡಸು, ಅಟ್ಯಾಕರ್ ಅಂತ, ಅಕ್ಯೂಸ್ಡ್ ಅಂತ. ಸೊ ಅವಾಗ ನಾವು ಪ್ರಯತ್ನಿಸಿದನು, ಪ್ರಯತ್ನಿಸಿದ ಅನ್ಬೋದು. ಈಗ ಬಟ್ ಶಿ ಎಸ್ಕೇಪ್ಡ್ ಫ್ರಾಮ್ ದ ಬ್ಲೋ ಅಂತೀವಿ. ದ ಪ್ರಾಪರ್ ಇಂಗ್ಲಿಷ್ ಇಸ್ should have been she escaped the blow. ಇಷ್ಟೇ. ಪ್ರತಿಯೊಂದು ಕ್ರಿಯಾಪದದ ಮುಂದೆ ನಮ್ಮ ಪ್ರಿಪೋಸಿಷನ್ಗಳು ಬಂದೇ ಬಿಡ್ತವೆ ಅಂತಲ್ಲ. ಬಟ್ ವಿ ಆರ್ ನಾಟ್ ಹಿಯರ್ ಟು ಕರೆಕ್ಟ್ ದಟ್ ಪೇಪರ್. ಆದ್ರೆ ನಾವು ಕಲಿತಾ ಇದ್ದೀವಿ. ನೀವು ಇಂಗ್ಲಿಷ್ ಬರಿಬೇಕಾದ್ರೆ ನಾನು ಹೇಳ್ತಾ ಇದ್ದೀನಿ, ಶಿ ಎಸ್ಕೇಪ್ಡ್ ದ ಬ್ಲೋ ಅನ್ನಿ ಸಾಕು. ಆ ಹೊಡೆತವನ್ನು ತಪ್ಪಿಸಿಕೊಂಡಳು ಅಂತ ಆಗ್ತದೆ. ಮತ್ತು ಲಕ್ಷ್ಯ ಕೊಡಬೇಕೇನು ಅಂದ್ರೆ, ಅವರೇನು ಬಟ್
ಅನ್ನುವ ಕಂಜಂಕ್ಷನ್ ಹಾಕಿದಾರೋ ಇದು ಎಷ್ಟು ಸೂಟೇಬಲ್ ಆಗಿದೆ. ಬಟ್ ಅನ್ನುವ ಕಂಜಂಕ್ಷನ್ ಪ್ರಯೋಗವನ್ನ ಅದರ ಹಿಂದಿನ ವಾಕ್ಯ ಮತ್ತೆ ಮುಂದಿನ ವಾಕ್ಯ ಒಂದಕ್ಕೊಂದು ವ್ಯತಿರಿಕ್ತವಿದ್ದಾಗ, ವಿರುದ್ಧವಿದ್ದಾಗ ಬಳಸಬೇಕು. ನಾನು ಅವರ ಮನೆಗೆ ಹೋದೆ, ಆದರೆ ಅವರು ಮನೆಯಲ್ಲಿರಲಿಲ್ಲ. ಇದೇ ರೀತಿ ಬಳಸಬೇಕು. ಇಲ್ದಿದ್ರೆ ನಾನು ಅವರ ಮನೆಗೆ ಹೋದೆ ಮತ್ತು ಅವರು ಮನೆಯಲ್ಲಿರಲಿಲ್ಲ ಅನ್ನಬಾರದು. ನಾನು ಅವರ ಮನೆಗೆ ಹೋಗಿದ್ದೆ, ಆದರೆ ಅವರು ಮನೆಯಲ್ಲಿದ್ದರು ಅನ್ನಬಾರದು. ಮತ್ತೆ ಮನೆಯಲ್ಲಿದ್ರು ಇರಬೇಕು ಅಂತ ಇಚ್ಛೆನೇ ಇತ್ತಲ್ವಾ ನಿಮ್ದು, ಮತ್ತೆ ಆದ್ರೆ ಯಾಕಂತೀರಿ ಅಂತ ಅನಿಸ್ತದೆ. ಅದಕ್ಕೆ ಬಟ್ ಅನ್ನುವ ಕಂಜಂಕ್ಷನ್ ಬಳಸಬೇಕಾದ್ರೆ ಶುಡ್ ಬಿ ವೆರಿ ಕೇರ್ಫುಲ್. ಮೊದಲನೇ ವಾಕ್ಯಕ್ಕೂ ಅದರ ನಂತರ ಬರುವ ವಾಕ್ಯ ಒಂದಕ್ಕೊಂದು ವಿರುದ್ಧವಿರಬೇಕು. ಅವನು ಹೊಡೆದ, ಇವಳು ತಪ್ಪಿಸ್ಕೊಂಡ್ಲು, ಅದಕ್ಕವ ಬಟ್ ಅಂತ ಉಪಯೋಗ ಮಾಡ್ತಾ ಇದ್ದಾರೆ ಅಲ್ವಾ. ಸೊ ಆದರೆ ಅವಳು ಆ ಹೊಡೆತದಿಂದ ಪಾರಾದಳು, ತಪ್ಪಿಸಿಕೊಂಡಳು, ತಾವೇನು ಹಾಕ್ಬಹುದು. ನಾವು the accused threatened to finish off, would have left, finish off our family. ನಾವು ಹೆಂಗೆ ಪಿಕ್ಚರ್ಗಳಲ್ಲಿ ಮಟಾಶ್ ಅಂತೀವಲ್ಲ, ಹಂಗೆ ಫಿನಿಶ್ ಆಫ್ ಅವರ್ ಫ್ಯಾಮಿಲಿ. ಸೊ ನಾವೇನ್ ಬರಿಬೇಕು? ಆರೋಪಿ ನಮ್ಮ ಕುಟುಂಬವನ್ನು ಕೊನೆಗಾಣಿಸುವುದಾಗಿ ಬೆದರಿಸಿದನು. ಥ್ರೆಟನ್ಡ್ ಶಬ್ದ ಇದೆ ನೋಡಿ, ಬೆದರಿಸು. ನಾನು ನಿನ್ನೆನೆ ಒಂದು ಕ್ಲಾಸಲ್ಲಿ ಇಲ್ಲಿ ಹೇಳ್ತಾ ಇದ್ದೆ, ಇದಾದ್ಮೇಲೆ 9 ಅಂದ್ರೆ ಇಟ್ ಇಸ್ ಫಾರ್ ಜಸ್ಟ್ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ ದಟ್ 9:30 ನಾವು ಕೋರ್ಟ್ ಅಲ್ಲಿ ಒಂದು ಸಣ್ಣ ಕ್ಲಾಸ್ ನಡೆಸ್ತೀವಿ ನಮ್ಮ ಸಿಬ್ಬಂದಿಗಾಗಿ, ಗ್ರಾಮರ್. ಸೊ ದಟ್ ವಿ ಆರ್ ಜಸ್ಟ್ ಪಾಲಿಶಿಂಗ್ ಅವರ್ ಸ್ಕಿಲ್ಸ್. ಸೊ ಅಲ್ಲಿ ನಾನು ಹೇಳ್ತಾ ಇದ್ದೆ, ಇಂಗ್ಲಿಶಿನ ಶಬ್ದಗಳು ಎರಡೂ ಕಡೆ ಕೆಲಸ ಮಾಡೋದಿಲ್ಲ. ಹೇಗೆ? ಹೆದರು, ಇದಕ್ಕೆ ಶಬ್ದ ಫಿಯರ್ ಇದೆ, ಹೆದರು ಮಾತ್ರ ಅದು. ನಾನು ಹೆದರುತ್ತೇನೆ, ಐ ಫಿಯರ್ ಕಾಕ್ರೋಚಸ್. ಹೆದರಿಸು ಶಬ್ದ ಫಿಯರ್ ನಿಂದ ಸಾಧ್ಯವಿಲ್ಲ ಮಾಡ್ಲಿಕ್ಕೆ. ಹೆದರಿಸು ಹೆಂಗೆ ನಾನು ಕನ್ನಡದಲ್ಲಿ ಮಾಡ್ಬಿಟ್ಟೆ, ಹೆದರು ಹೆದರಿಸು, ನಡೆ ನಡೆಸು, ಓದು ಓದಿಸು. ಈ ಪ್ರಯೋಗಗಳು ಇಂಗ್ಲಿಷ್ ನಲ್ಲಿಲ್ಲ. ಫಿಯರ್ ಅಂದ್ರೆ ಹೆದರು, ಹೆದರಿಸು, ಬೆದರಿಸು ಅನ್ಲಿಕ್ಕೆ ಥ್ರೆಟನ್ ಅಂತಾನೆ ಶಬ್ದ ಪ್ರಯೋಗ ಮಾಡಬೇಕು. ಥ್ರೆಟನ್ ಹೆದರು ಅಂತ ಆಗುದಿಲ್ಲ. ಅದನ್ನ ಬೇರೆ ಪ್ರಯೋಗ ಮಾಡ್ತೀವಿ, ಅವನಿಂದ ಹೆದರಿಸಲ್ಪಟ್ಟೆ ಅಂತ. ಥ್ರೆಟನ್ ಅನ್ನುವುದನ್ನ ಹೆದರು ಅನ್ನೋದಕ್ಕಾಗುದಿಲ್ಲ, ಫಿಯರ್ ಅನ್ನುವುದನ್ನ ಹೆದರಿಸು ಅನ್ನುವ ಕಡೆ ಪ್ರಯೋಗ ಮಾಡ್ಲಿಕ್ಕಾಗುದಿಲ್ಲ. ಬಹಳಷ್ಟು ಕ್ರಿಯಾಪದಗಳು ಹಿಂಗಿದೆ, ಎರಡೂ ಕಡೆ ಕೆಲಸ ಮಾಡೋದಿಲ್ಲ ಅಂತೀವಿ ನಾವು. ಸಬ್ಜೆಕ್ಟಿವ್ಲಿ ಅಂಡ್ ಆಬ್ಜೆಕ್ಟಿವ್ಲಿ ಆಗೋದಿಲ್ಲ. ಇವ್ ಕಡೆ ಲಕ್ಷ್ಯ ಇಡಿ ನಾವು. ಸೊ ಆರೋಪಿ ನಮ್ಮ ಕುಟುಂಬವನ್ನು ಮುಗಿಸುವುದಾಗಿ, ಕೊನೆಗಳಿಸುವುದಾಗಿ. ಐ ನೀಡ್ ನಾಟ್ ಟು ಟೆಲ್ ಯು ದ ಸಿನೋನಿಮ್ಸ್ ಇನ್ ಕನ್ನಡ. ನಿಮ್ಮ ಹತ್ರ ಬೇಕಾದಷ್ಟು ಭಂಡಾರ ಇದೆ. ಓನ್ಲಿ ಥಿಂಗ್, ಟೇಕ್ ಕೇರ್. ಬೆದರಿಸಿದ, ಈ ಕಾಲ ಮಾತ್ರ ಬಿಡಬೇಡಿ. ಬೆದರಿಸಿದ್ದಾನೆ, ಬೆದರಿಸಿ ಬಿಟ್ಟಿದ್ದಾನೆ, ಹೀಗೆಲ್ಲ ಮಾಡಕ್ ಹೋಗ್ಬೇಡಿ. ಹಳೇದಿದೆ, ಥ್ರೆಟನ್ಡ್ ಅಂತ ಕೊಟ್ಟಿದ್ದಾರೆ, ಸಿಂಪಲ್ ಪಾಸ್ಟ್ ಟೆನ್ಸ್ ಇದೆ, ಬೆದರಿಸಿದ ಅಥವಾ ಬೆದರಿಸಿದನು. ಈ ಟೆನ್ಸ್ ಮಾತ್ರ ಸ್ಟಿಕ್ ಟು ದಟ್. Now, we went to the police station. We went. ನಾವು ಆರಕ್ಷಕ ಠಾಣೆಗೆ ಹೋದೆವು, ಪೊಲೀಸ್ ಸ್ಟೇಷನ್ಗೆ ಹೋದೆವು. ಆಮೇಲೆ ಪೊಲೀಸ್ ಅಂತ ಕನ್ನಡದಲ್ಲಿ ಏನು ಬರೀತೀವಿ, ಇದರ ಸ್ವಲ್ಪ ಸ್ಪೆಲ್ಲಿಂಗ್ ಕಾಂಟ್ರವರ್ಸಿಯಲ್ ಇದೆ. ನಿಜವಾಗ್ಲೂ ಕಾಂಟ್ರವರ್ಸಿಯಲ್ ಇದೆ. ನಾವೇನು ಪೇಪರ್ಗಳಲ್ಲಿ ಪೊಲೀಸ್ ಓದ್ತೀವಿ, ಪೋ ಮುಂದೆ ದೀರ್ಘ ಕೊಟ್ಟಿದ್ದಾರೆ, ಲೀ ಮುಂದೆ ಕೊಟ್ಟಿಲ್ಲ. ಆದ್ರೆ ಪೊಲೀಸರ ಸ್ವಂತ ಬ್ಯಾಚ್ ಮೇಲೆ ಎರಡೂ ಕಡೆ ದೀರ್ಘ ಇದೆ. ಓದ್ ಮುಂದು ಇದೆ, ಲೀದ್ ಮುಂದು ಇದೆ. ಸೊ ಇದನ್ನು ಕ್ಲಾರಿಫೈ ಮಾಡ್ಕೊಳ್ಳಿ. ಪೊಲೀಸ್, ನನಗನ್ಸೋ ಮಟ್ಟಿಗೆ ನಿಮ್ಮ ಪೊಲೀಸ್ ಹೆಡ್ ಕ್ವಾರ್ಟರ್ಸ್, ಕಮಿಷನರ್ ಆಫೀಸ್ ಬೋರ್ಡ್ ಮೇಲೂ ಎರಡೂ ಕಡೆ ದೀರ್ಘ ಇದೆ ಬೆಂಗಳೂರಲ್ಲಿ. ಪೊಲೀಸ್. ಸೊ ಇದನ್ನು ಬಳಸ್ಬೇಕಾದ್ರೆ ಸರಿಯಾಗಿ ಬಳಸಿ. ಸೊ ಪೊಲೀಸ್ ಸೆಂಟ್ ಅಸ್ ಟು ಹಾಸ್ಪಿಟಲ್. ಪೊಲೀಸರು ನಮ್ಮನ್ನು ಆಸ್ಪತ್ರೆಗೆ, ದವಾಖಾನೆಗೆ ಕಳುಹಿಸಿದರು. ಸೆಂಟಸ್.
After treatment, we went to police station and lodged a complaint. ಈಗ ಉಪಚಾರದ ನಂತರ, ಆಫ್ಟರ್ ಟ್ರೀಟ್ಮೆಂಟ್, ಉಪಚಾರ ಅನ್ನೋ ಶಬ್ದ ಹಾಕೋದು ಒಳ್ಳೆಯದು. ಮಾತ್ರೆ ತಗೊಂಡು ಔಷಧಿ ತಗೊಂಡು ಅನ್ನೋಕ್ಕಿಂತ ಟ್ರೀಟ್ಮೆಂಟ್ ಇದು ಉಪಚಾರ, ಸೂಕ್ತ ಶಬ್ದ. ಉಪಚಾರದ ನಂತರ ನಾವು ಆರಕ್ಷಕ ಠಾಣೆಗೆ ತೆರಳಿ ನಮ್ಮ ಫಿರ್ಯಾದಿಯನ್ನು ದಾಖಲಿಸಿದೆವು. ನಾನು ಹೇಳ್ತಾ ಇದ್ನಲ್ಲ, ಈ ಫಿರ್ಯಾದಿ ಬಂದಿದ್ದು ಮತ್ತೆ ಮೊಗಲಾಯಿ ಶಬ್ದ. ನಮ್ಮ ಇಡೀ ಅಂದ್ರೆ ಆಳುವವರ ಶಬ್ದಗಳಿವೆಲ್ಲ. ದಿವಾಣಿ ಈ ಕಡೆ ಆ ಕಡೆ ಎಲ್ಲ ಇನ್ನು ಸಿವಿಲ್ ಅಂತ ಇಂಗ್ಲಿಷ್ ಯೂಸ್ ಮಾಡ್ಬಿಡ್ತಾರೆ ಬೆಂಗಳೂರು ಕಡೆಗೆ. ನಮ್ಮ ಕಡೆಗೆಲ್ಲ ದಿವಾಣಿ ನ್ಯಾಯಾಧೀಶರು, ದಿವಾಣಿ ನ್ಯಾಯಾಲಯ, ದಿವಾಣಿ ಇದು ಮೊಗಲಾಯಿ ಶಬ್ದ. ಹಾಗೇನೆ ಫರಿಯಾದ್ ಅಂತ ಏನ್ ಶಬ್ದ ಇದೆ, ಅಂಗಲಾಚುವುದು, ಫರಿಯಾದ್ ಕರ್ನ, ಭಗವಾನ್ ಸೆ ಅಂತ ಖುದಾಸೆ, ಅಲ್ಲಿಂದ ಬಂದು ಫಿರ್ಯಾದಿ ಇದು. ಫಿರ್ಯಾದ್ ಅಲ್ಲಿಂದ ಬಂದಿದ್ದು. ಸೊ ಫಿರ್ಯಾದಿಯನ್ನು ದಾಖಲಿಸಿದೆವು. ನಂತರ ದೇರ್ ವಾಸ್ ಅ ಡಿಸ್ಪ್ಯೂಟ್, ಇದಂತ ದಾಖಲಿಸಿದೆವು. ಪೊಲೀಸ್ ಕೇಮ್ ಟು ಅವರ್ ಹೌಸ್ ದ ನೆಕ್ಸ್ಟ್ ಡೇ. ಅಂತ ಬಳಸ್ಬೇಕು. ಸೊ ಪೊಲೀಸರು ಮರುದಿನ ನಮ್ಮ ಮನೆಗೆ ಬಂದರು. Recorded my statement. ಬಹಳ ಈಸಿ ಇದೆ, ಬಟ್ ದೇ ಆರ್ ಟೆಸ್ಟಿಂಗ್ ಯು ಹಿಯರ್. ಆರ್ ಯು ಸ್ಟಿಕಿಂಗ್ ಟು ದ ಟೆನ್ಸಸ್? ರೆಕಾರ್ಡೆಡ್, ದಾಖಲಿಸಿದರು. ನನ್ನ ಹೇಳಿಕೆ ದಾಖಲೆ ಗೊತ್ತಾಗ್ತದೆ, ದಾಖಲಿಸಿದರು ಅನ್ನುವುದನ್ನು ಬರಿತೀರೋ ಅಂತ ನೋಡೋದಷ್ಟೇ. ಆಮೇಲೆ there was a dispute between us and the accused regarding the landed property. There was a dispute. ಒಂದು ಜಗಳ ಇತ್ತು. ಸೊ ಒಂದು ಜಮೀನು ಕುರಿತು ಅಥವಾ ಒಂದು ಜಮೀನನ್ನು ಕುರಿತು, ಲ್ಯಾಂಡೆಡ್ ಪ್ರಾಪರ್ಟಿ, ನಮಗೂ ಮತ್ತು ಆರೋಪಿಗೂ, ನಾನಿಲ್ಲಿ ಹೇಳ್ತಾ ಇದ್ನಲ್ಲ, ನಮಗೂ ಮತ್ತು ಆರೋಪಿಗೂ ಅನ್ನುವುದಕ್ಕಿಂತ ಆರೋಪಿಗೂ ಮತ್ತು ನಮಗೂ ಅನ್ನುವುದು ಸೌಜನ್ಯ. ಎಲ್ಲೇ ಆಗ್ಲಿ, ಕೆಟ್ಟದ್ರಲ್ಲೇ ಆಗ್ಲಿ ಒಳ್ಳೆದ್ರಲ್ಲೇ ಆಗ್ಲಿ, ಮೊದಲು ಥರ್ಡ್ ಪರ್ಸನ್ ಇಡಬೇಕು. ಅವನು ಅವಳು ಅದು ಇದನ್ನ ಮೊದಲಿಟ್ಟು ನಾನು ಅನ್ನುವ ಫಸ್ಟ್ ಪರ್ಸನ್ ಆಮೇಲೆ ಹಾಕ್ಬೇಕು ವಾಕ್ಯದಲ್ಲಿ. ಇಂಗ್ಲಿಷ್ನಲ್ಲೂ ಹಾಗೇನೆ, ದ ಅಕ್ಯೂಸ್ಡ್ ಅಂಡ್ ಐ, ಹಿಂಗೇನೆ ಬರ್ಬೇಕು. ಐ ಅಂಡ್ ಅಕ್ಯೂಸ್ಡ್ ಇದು ತಪ್ಪು ಪ್ರಯೋಗ. ಪ್ಲೀಸ್ ಟೇಕ್ ಕೇರ್ ಆಫ್ ದಟ್. ಇಲ್ಲಿ ಅವರು ಬರೆದಿದ್ದಾರೆ, there was a dispute between us and the accused. There was a dispute between the accused and us ಅಂತ ಆಗ್ಬೇಕು. Because us is the form of first person. ಈ ಸಣ್ಣ ಸಣ್ಣ ಸಟಲ್ ಪಾಯಿಂಟ್ಸ್ ಅಂತ ಹೇಳ್ತೀವಲ್ಲ, ಅದನ್ನ ಗಮನ ತಗೋಬೇಕು. ಸೊ ನಮಗೂ ಮತ್ತು ಆರೋಪಿಗೂ ಅಥವಾ ಆರೋಪಿಗೂ ಮತ್ತು ನಮಗೂ ಒಂದು ಜಮೀನನ್ನು ಕುರಿತು ಏನಂತ ನಾವು ದೇರ್ ವಾಸ್ ಅ ಡಿಸ್ಪ್ಯೂಟ್, ಇತ್ತು ಅಂತ ಬರೀಬೇಕು. ಇದೆ ಅನ್ನೋಂಗಿಲ್ಲ, ಇದೆ ಅಂದಿಲ್ಲ ಅವನು. ಯಾಕೆಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಮೀನಿಂಗ್ ಚೇಂಜಸ್. ಹೌದು, ಒಳ್ಳೇದೇ ಆಗ್ಲಿ ಕೆಡದೇ ಆಗ್ಲಿ, ಅವನು ಏನು ಹೇಳ್ಬೇಕಾಗಿತ್ತು, ವಿ ಆರ್ ನಾಟ್ ಇಂಟ್ರೆಸ್ಟೆಡ್. ಅವನು ಹೇಳಿದ್ದನ್ನ ರೆಕಾರ್ಡ್ ಮಾಡಿದ್ದಾರೆ. ಅವ ಅಂತಾನೆ ಜಗಳ ಇತ್ತು. ಇದರ ಅರ್ಥ ನಾನು ಹಿಂಗೆ ತೆಗಿಬಹುದಲ್ಲ, ಈಗಿಲ್ಲ ಅಂತ. ನಡ್ಕೊಂಡು ಬಂದಿದೆ, ಜಗಳ ಇದೆ ಅಂದ್ರೆ ಇನ್ನೂ ಇದೆ ಅಂತ. ಜಗಳ ಇತ್ತು, ಇದರ ಅರ್ಥ ಈಗಿಲ್ಲ, ಹೀಗೆ ಆಗ್ತದೆ. ದ ಇನ್ಫರೆನ್ಸ್ ಡ್ರಾನ್ ವಿಲ್ ಬಿ ಡಿಫರೆಂಟ್. ಅದಕ್ಕೆ ಕಾಲಕ್ಕೆ ನಾವು ಬಹಳ ಮಹತ್ವ ಕೊಡಬೇಕು. ನಮಗೂ ಮತ್ತು ಒಂದು ಅವರಿಗೂ ಕಲಹ ಇತ್ತು. ಓಕೆ. ಆಮೇಲೆ ವಿತ್ ದ ಸೇಡ್ ಇಲ್ ವಿಲ್. ಇಲ್ ಅಂತ ಏನು ಒಂದು ಶಬ್ದ ಇದೆ, ಇದು ಕು ಅಂತ ನಾವೇನು ಕನ್ನಡದಲ್ಲಿ ಹಾಕ್ತಿವಲ್ಲ, ಕು, ಪೋಷಿತ, ಕುಪೋಷಿತ, ಇಲ್ ಫೆಡ್, ಹೌದಾ? ಇಲ್ ಗ್ರೂಮ್ಡ್. ಹಾಗೇನೆ ವಿಲ್, ಇಲ್ ವಿಲ್, ಮನಸ್ಸು, ವೈಮನಸ್ಸು. ಸೊ ಈ ವೈಮನಸ್ಸಿನ ಹಿನ್ನೆಲೆಯಲ್ಲಿ ಆರೋಪಿ ನನ್ನ ಹೆಂಡತಿಗೆ ಬೈದು
ದಾಳಿ ಮಾಡಿದ್ದಾನೆ. ನಾನು ಯಾಕೆ ಮಾಡಿದ್ದಾನೆ ಅಂದ್ರೆ ವಿತ್ ದ ಸೇಡ್ ವಿಲ್ ದ ಅಕ್ಯೂಸ್ಡ್, ಸಾರಿ, ದಾಳಿ ಮಾಡಿದ್ದ, ಹ್ಯಾಡ್ ಅಬ್ಯೂಸ್ಡ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಇದು. ಮಾಡಿದ್ದಾನೆ ಅನ್ಬೇಕಾದ್ರೆ ಹ್ಯಾಸ್ ಅಬ್ಯೂಸ್ಡ್, ಹ್ಯಾಸ್ ಅಸಾಲ್ಟೆಡ್ ಆಗ್ಬೇಕು. ಹ್ಯಾಡ್ ಅಸಾಲ್ಟೆಡ್, ಹ್ಯಾಡ್ ಅಬ್ಯೂಸ್ಡ್ ಅಂದ್ರೆ ಬೈದಿದ್ದ. ಎದಕ್ಕೆ? ವಿತ್ ದ ಸೇಡ್ ಇಲ್ ವಿಲ್. ಈ ವೈಮನಸ್ಸಿನ ಹಿನ್ನೆಲೆಯಲ್ಲಿ ಆರೋಪಿ ನನ್ನ ಹೆಂಡತಿಯನ್ನು ಅಥವಾ ನನ್ನ ಹೆಂಡತಿಗೆ ಬೈದಿದ್ದ ಮತ್ತು ದಾಳಿ ಮಾಡಿದ್ದ. ಹೆಂಡತಿಯ ಮೇಲೆ ಅನ್ನೋದು ಸರಿಯಾಗ್ತದೆ, ಹೆಂಡತಿಗೆ ಸರಿಯಾದ ಪ್ರತ್ಯಯ ಆಗುವುದಿಲ್ಲ. ಹೆಂಡತಿಯ ಮೇಲೆ, ಹೆಂಡತಿಗೆ ಬೈದಿದ್ದ ಮತ್ತು ಹೆಂಡತಿಯ ಮೇಲೆ, ಅವಳ ಮೇಲೆ ದಾಳಿ ಮಾಡಿದ್ದ ಅಂತ ಹಾಕಿ. ಮಾಡಿದ್ದ, ಮಾಡಿದ ಬ್ಯಾರೆ ಟೆನ್ಸು. ನಿನ್ನೆ ಮೊನ್ನೆ ಒಂದು 15 ದಿವಸ ಹಿಂದದಲ್ಲಿ ಮಾಡಿದ್ದ ಇನ್ನೂ ಹಳೆಯದು, ಹ್ಯಾಡ್ ಡನ್, ಹ್ಯಾಡ್ ಅಬ್ಯೂಸ್. ಅದಕ್ಕೆ ನಾನು ಏನ್ ಬೆಳಗ್ಗೆ ನಿಮಗೆ ಟೆನ್ಸ್ ಬಗ್ಗೆ ಹೇಳಿದ್ನೋ ಅದರ ಕಡೆ ಸ್ವಲ್ಪ ಗಮನ ಇಟ್ಟಿರಿ, ಎರಡೂ ಭಾಷೆಯಲ್ಲಿ. ಅಂಡ್ ಬಿ ವೆರಿ particular about the timing, about the situation, time when that particular tense has to be used. ಇದರ ಕಡೆ ಗಮನ ಇಟ್ಕೊಳ್ಳಿ. ಇದು ಕ್ವಶನ್ ನಂಬರ್ 1 ನಾನು ಬಿಡಿಸಿದ್ದು. ಇನ್ನೊಂದು ನನ್ನ ಹತ್ರ ಇದೆ, ನಾನು ಆರಿಸ್ಕೊಂಡಿದ್ದು ಅಲ್ಲಿ ಒಂದು ಒಂದು ಇಂಗ್ಲಿಷ್ನಿಂದ ಕನ್ನಡ ಮಾಡಿದ್ರಲ್ಲ, ಈಗ ಒಂದು ಕನ್ನಡದಿಂದ ಇಂಗ್ಲಿಷ್ ಮಾಡೋಣ. ಯಾಕಂದ್ರೆ that we feel as a real challenge. 4 ಟ್ರಾನ್ಸ್ಲೇಟ್ ದ ಫಾಲೋಯಿಂಗ್ ಡಿಪೋಸಿಷನ್. ಇದು ಪ್ರಶ್ನೆ 4. ಟ್ರಾನ್ಸ್ಲೇಟ್ ದ ಫಾಲೋಯಿಂಗ್ ಡಿಪೋಸಿಷನ್ ಟು ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂತ ಇದೆ. ಓಕೆ, ಇಲ್ಲಿ ಬರ್ತಕ್ಕಂಥ ಅಥವಾ ಇಲ್ಲಿ ಆದಂತಹ ಕೆಲವು ನನ್ನ ವಿಚಾರಕ್ಕೆ ಬಂದಂತಹ ತಪ್ಪುಗಳನ್ನ ನಿಮ್ಮ ಮುಂದೆ ಹಂಚ್ಕೋತೀನಿ. ಅವರು ಕನ್ನಡದಲ್ಲಿ ಕೊಟ್ಟಿದ್ದಾರೆ, ನನಗೆ ಪ್ರತಿವಾದಿ ಮತ್ತು ಆತನ ಮಾರಾಟಗಾರರು ಗೊತ್ತಿದೆ. ಇಲ್ಲಿ ಆತನ ಮಾರಾಟಗಾರರು ಗೊತ್ತಿದೆ ಅಂದಾಗ ಒಂಚೂರು ಏನೋ ಒಂದು ದ್ವಂದ್ವಾರ್ಥ, ಅಪಾರ್ಥ ಆಗುವ ಚಾನ್ಸ್ ಇರ್ತದೆ. ನಾವು ಆದಷ್ಟು ಇಂಥವುಗಳನ್ನ ಅವಾಯ್ಡ್ ಮಾಡಬೇಕು. ನನ್ನ ಮಾರಾಟಗಾರ, ಅವನ ಮಾರಾಟಗಾರ, ನನ್ನ ಮಾರಾಟ ಮಾಡುವವ, ಇದು ಅಪಾರ್ಥ ಕೆಡೆ ಮಾಡಿಕೊಡ್ತದೆ. ಇಂಥವುಗಳನ್ನ ವಿ ಶುಡ್ ಅವಾಯ್ಡ್. ಬರವಣಿಗೆಯ ಒಂದು ಗತ್ತೆ ಅದು. ನಾನು ಹೇಳುವ ವಿಚಾರ ಸರಿಯಾಗಿ ನಿಮಗೆ ನನ್ನ ಮನಸ್ಸಿನಲ್ಲಿ, ನನ್ನ ಮಾರಾಟಗಾರ ಅಂದ್ರೆ ನನಗೆ ಗೊತ್ತಿದೆ. ನನಗೆ ಯಾವನು ಮಾರಾಟ ಮಾಡಿದಾನೋ ಅವನು ನನ್ನ ಮಾರಾಟಗಾರ. ನಿನಗೆ ಯಾವನು ತನ್ನ ಲ್ಯಾಂಡ್ ಅನ್ನು ಮಾರಿದಾನೋ ಅವನು ನಿನ್ನ ಮಾರಾಟಗಾರ. ಹೀಗಂತ ನಾನು ಬರೆದ್ಬಿಟ್ರೆ ಇನ್ನೊಬ್ರು ಇದೇ ರೀತಿ ಅರ್ಥ ಮಾಡ್ಕೋಬೇಕಲ್ಲ. ಕಮ್ಯುನಿಕೇಶನ್ ಇಸ್ ನಾಟ್ ಒನ್ ವೇ, ಕಮ್ಯುನಿಕೇಶನ್ ಇಸ್ ಆಲ್ವೇಸ್ ಎ ಡೈಲಾಗ್, ಎರಡೂ ಕಡೆಯಿಂದ ಆಗ್ಬೇಕು. ನನ್ನ ಮಾರಾಟಗಾರ ಅಂದ್ರೆ ಏನು? ನನ್ನನ್ನು ಮಾರಾಟ ಮಾಡಿದವ ಅಂತಾಗಲ್ವಾ? ಸೊ ಪ್ಲೀಸ್ ಟೇಕ್ ಕೇರ್ ಆಫ್ ದಿಸ್. ನನಗೆ ಪ್ರತಿವಾದಿ ಮತ್ತು ಆತನ ಮಾರಾಟಗಾರರು ಗೊತ್ತಿದೆ. ಐ ನೋ ದ ಡಿಫೆಂಡೆಂಟ್ and the people who sold to him. I need not to say I know the defendant and his sellers. ಇದಕ್ಕೆ ಮಕ್ಕಿ ಟು ಮಕ್ಕಿ ಟ್ರಾನ್ಸ್ಲೇಷನ್ ಅಂತಾರೆ. ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ಲ ಈ ಪೇಪರು. ಇಲ್ಲಿ ಒಂದು ಸೊಳ್ಳೆ ಬಂದು ಕೂಡ್ತು, ನಾನು ಅದನ್ನ ಅಲ್ಲಿ ಬಡವೆ ಪಟ್ಟ ಅಂತ. ಅದು ಎಲ್ಲೋ ಈ ನನ್ನ ಅವನ ಮಾರಾಟಗಾರರು, ಆತನ ಮಾರಾಟಗಾರರು, ಆತನ ಅನ್ನುವ ಶಬ್ದದ ಮೇಲೆ ಸಾಯ್ತು. ಅಲ್ಲೊಂದು ಅದ್ರ ಚಿತ್ರ ಮೂಡ್ತ ಸೊಳ್ಳೆದು. ನಾನು ಇದನ್ನ ಓದ್ಬೇಕಾರೆ, ಇದನ್ನ ಯಾರಿಗೋ ಕೊಟ್ಟರೆ ನನ್ನಂತವರಿಗೆ, ನಾನು ಓದ್ಬೇಕಾರೆ ನನ್ನ ಪ್ರತಿವಾದಿ ಮತ್ತು ಆತನ ಸೊಳ್ಳೆ, ಇದನ್ನೂ ಅವ ಟ್ರಾನ್ಸ್ಲೇಟ್ ಮಾಡಿಬಿಟ್ಟ ಮಾಸ್ಕಿಟೋ ಅಂತ. ದಿಸ್ ಈಸ್ ಕಾಲ್ಡ್, ಅಥವಾ ನೊಣ ಅಂತ, ದಿಸ್ ಈಸ್ ಕಾಲ್ಡ್ ಮಕ್ಕಿ ಟು ಮಕ್ಕಿ ಟ್ರಾನ್ಸ್ಲೇಷನ್ ಅಂತ. ಹಾಗೆ ಮಾಡಬಾರ್ದು. ದ ವೆರಿ ಪರ್ಪಸ್ ಆಫ್ ದ ಟ್ರಾನ್ಸ್ಲೇಷನ್ ಈಸ್ ಟು ಮೇಂಟೈನ್ ದ ಸ್ಪಿರಿಟ್ ಆಫ್ ದಟ್ ರೈಟ್ ಅಪ್, ಸ್ಪಿರಿಟ್ ಆಫ್ ದಟ್ ಲಿಟ್ರೇಚರ್. ಅದರ ಸತ್ವ ಇಟ್ಕೋಬೇಕು ನಾವು, ರೈಟ್? ನಾವು
ನನಗೆ ಪ್ರತಿವಾದಿ ಮತ್ತು ಆತನ ಮಾರಾಟಗಾರರು ಗೊತ್ತಿದೆ. ಐ ನೋ ದ ಡಿಫೆಂಡೆಂಟ್ ಅಂಡ್ ದ ಪೀಪಲ್ ಹೂ ಸೋಲ್ಡ್ ಟು ಹಿಮ್. ಯು ನೀಡ್ ನಾಟ್ ಟು ಟೆಲ್ ವಾಟ್ ಹಿ ಸೋಲ್ಡ್ ಅಂಡ್ ದ ಪೀಪಲ್ ಹೂ ಸೋಲ್ಡ್ ಟು ಹಿಮ್. ಹಿಸ್ ಸೆಲ್ಲರ್ಸ್ ಅನ್ನೋಕ್ಕಿಂತ ಬೆಟರ್. ದೆನ್ ಅವನ ಮಾರಾಟಗಾರರ ಸಹೋದರರು ನನ್ನ ಮಾರಾಟಗಾರರು. ನೋಡಿ, ಹಾಗೇನು ನಾನು ಹೇಳ್ತಾ ಇದ್ನಲ್ಲ, ಇದ್ದಾರೆ ಅನ್ನುವುದನ್ನು ಬಿಟ್ಟುಬಿಟ್ರಿ ಅವರು, ನೀವು ಅರ್ಥೈಸ್ಕೊಡ್ರಿ ಅಂತ. ಈ ರೀತಿಯ ಕ್ರಿಯಾಪದಗಳಿಲ್ಲದ ವಾಕ್ಯಗಳನ್ನ ರಚಿಸಬಾರದು. ಏನಾಗಿದೆ, ಇಷ್ಟೆಲ್ಲ ದೊಡ್ಡದು ಬರೋದಲ್ಲ. ಅವನ ಮಾರಾಟಗಾರರ ಸಹೋದರರು ನನ್ನ ಮಾರಾಟಗಾರರಿದ್ದಾರೆ ಅನ್ಬೇಕಾಗಿತ್ತು. ಅದರ್ವೈಸ್ there is no meaning to a group of words unless there is a verb in that. Right. So the brothers of the person who sold him or who sold to him are the one who sold to me. Sold to ಅಂದ್ರೆ ನನಗೆ ಮಾರಾಟ ಮಾಡೋದು, who sold me ಅಂದ್ರೆ ನನ್ನನ್ನು ಮಾರಾಟ ಮಾಡೋದು. ಅದಕ್ಕೆ sold ಆದ್ಮೇಲೆ to ಹಾಕಿದ್ರು. The brothers of the person who sold to him are the one who sold to me. So ಅವನ ಮಾರಾಟಗಾರರ ಸಹೋದರರು ನನ್ನ ಮಾರಾಟಗಾರರು ಇದ್ದಾರೆ. ನಾನು ಅದಕ್ಕೆ ಆರ್ ಅಂತ ಹೇಳಿದ್ದೀನಿ. ಆರ್ ಅಂದ್ರೆ ಇದ್ದಾರೆ, ಇದ್ದರೂ ಅಲ್ಲ ಅಂದ್ರೆ ಈಗ ಬೇರೆ ಆದ್ರೂ ಅಂತ ಆಗ್ಬಿಡ್ತದೆ, ವೇರ್ ಅನ್ನೋಂಗಿಲ್ಲ. ಆರ್ the brothers of the person who sold to him are the one who sold to me. Okay, please take care of this. ಆಮೇಲೆ ನಾನು ದಾವಾ ಜಮೀನನ್ನು 10 ವರ್ಷಗಳ ಹಿಂದೆ ಶಿವಣ್ಣ, ಬಸಪ್ಪ ಮತ್ತು ಲಿಂಗಪ್ಪನವರಿಂದ ಖರೀದಿ ಮಾಡಿದ್ದೇನೆ. ಇದು ಪೂರ್ಣ ವರ್ತಮಾನ ಕಾಲ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಐ ಹ್ಯಾವ್ ಬಾಟ್, ಐ ಹ್ಯಾವ್ ಪರ್ಚೇಸ್ಡ್ ಅಂತಾನೆ ಇಂಗ್ಲಿಷ್ ಬರಬೇಕು. ಐ ಪರ್ಚೇಸ್ಡ್ ಅಲ್ಲ, ದೇರ್ ಇಸ್ ಅ ಡಿಫರೆನ್ಸ್. ಮಾಡಿದ್ದೇನೆ, ಮಾಡಿದೆ. ಐ ಪರ್ಚೇಸ್ಡ್ ಅಂದ್ರೆ ನಾನು ಜಮೀನು ಖರೀದಿ ಮಾಡಿದೆ. ಐ ಹ್ಯಾವ್ ಪರ್ಚೇಸ್ಡ್ ನಾನು ಜಮೀನು ಖರೀದಿ ಮಾಡಿದ್ದೇನೆ. ಸೊ 10 ವರ್ಷಗಳ ಹಿಂದೆ ಐ ಹ್ಯಾವ್ ಪರ್ಚೇಸ್ಡ್, ಅಥವಾ ನಾನು ಹೇಳಿದ್ನಲ್ಲ ಐ ಹ್ಯಾವ್ ಪರ್ಚೇಸ್ಡ್ ಇಂದ ಶುರು ಮಾಡಿದ್ರೆ ಈ 10 ವರ್ಷಗಳ ಹಿಂದೆ ಅನ್ನುವುದನ್ನು ನಾನು ಕೊನೆಗೆ ಹಾಕಬೇಕು. ಇಲ್ದಿದ್ರೆ ನಾನು 10 years ago ಅಂತ ನನ್ನ ಸೆಂಟೆನ್ಸ್ ಪ್ರಾರಂಭಿಸಬಹುದು. 10 years ago I have purchased the land from Shivanna, Basappa and Lingappa. ಅಥವಾ I have purchased the land from Shivanna, Basappa and Lingappa 10 years ago ಅಂತ. ಅವರು ನನಗೆ ನೋಂದಾಯಿತ ಕ್ರಯ ಪತ್ರವನ್ನು ಬರೆದು ಕೊಟ್ಟರು. ಅಗೇನ್ ಸಿಂಪಲ್ ಪಾಸ್ಟ್ ಟೆನ್ಸ್. ಅವರು ನನಗೆ ನೋಂದಾಯಿತ ಪತ್ರವನ್ನು ಬರೆದು ಕೊಟ್ಟಿದ್ದಾರೆ ಅಂತ ಇಲ್ಲ, ಅವನು ಬರೆದು ಕೊಟ್ಟರು. ಹೌದಾ? ದೇ ಎಕ್ಸಿಕ್ಯೂಟೆಡ್ ಅ ರಿಜಿಸ್ಟರ್ಡ್ ಸೇಲ್ ಡೀಡ್ ಇನ್ ಮೈ ಫೇವರ್. ನನಗೆ ಬರೆದು ಕೊಟ್ಟಿದ್ದಾರೆ. ಟು ಮೀ ಅನ್ನಬಾರದು. ಟು ಮೀ ಅಂದ್ರೆ ತಪ್ಪಲ್ಲ, ಬಟ್ ಇನ್ ಮೈ ಫೇವರ್ ಇಸ್ ಅ ಬೆಟರ್ ಲ್ಯಾಂಗ್ವೇಜ್. ಸೊ ಇನ್ ಮೈ ಫೇವರ್. ನೆಕ್ಸ್ಟ್, ದಾವಾ ಸ್ವತ್ತಿನ ಒಟ್ಟು ವಿಸ್ತೀರ್ಣ 1 ಎಕರೆ 25 ಗುಂಟೆಗಳು ಇವೆ ಅಂತ ಇಲ್ಲ ನೋಡಿ. ದಾವಾದ ವಿಸ್ತೀರ್ಣ ಇಷ್ಟು ಇದೆ ಅಂತ ಬರಿಬೇಕಾಗಿತ್ತು, ಇಲ್ಲೇ ಇಲ್ಲ ಅಲ್ಲಿ. ಯಾಕೆಂದ್ರೆ ನಾವು ಹೇಗೆ ಮಾತನಾಡ್ತೀವೋ ಹಾಗೆ ಡಿಪೋಸಿಷನ್ ಅಲ್ವಾ ಇದು, ಮಾತನಾಡಿದಾಗೆ ಟೈಪ್ ಆಗಿದೆ. ದಾವಾದ ವಿಸ್ತೀರ್ಣ ಎಷ್ಟಿದೆ ರೀ ಅಂತ ಕೇಳ್ತಾರೆ. 1 ಎಕರೆ 25 ಗುಂಟೆ ಅಂತ. ನಾವು ದಾವಾದ ವಿಸ್ತೀರ್ಣ 1 ಎಕರೆ 25 ಗುಂಟೆ ಅಂತ ಟೈಪ್ ಆಗಿದೆ. ಅವನು ಹೇಳಲ್ಲ ಮಾತನಾಡುವಾಗ, ಬಟ್ ಬರಿಬೇಕಾದ್ರೆ ಅದಕ್ಕೆ ಅಂತಾರೆ ದ ರಿಟನ್ ಲ್ಯಾಂಗ್ವೇಜ್. ನಾವು ಗ್ರಂಥಿಕ ಭಾಷೆ ಅಂತೀವಿ ಅದಕ್ಕೆ ಕನ್ನಡದಲ್ಲಿ. ಅದು ಬೇರೆನೇ ಇರ್ತದೆ, ಮಾತನಾಡುವ ಭಾಷೆ ಬೇರೆ. ಓಕೆ, ಸೊ ದ ಟೋಟಲ್ ಏರಿಯಾ ಅಂದ್ರೆ ಒಟ್ಟು ವಿಸ್ತೀರ್ಣ ಅಂತಾರಲ್ಲ, ಅದನ್ನು ಬಿಡಬಾರ್ದು. ದ ಟೋಟಲ್ ಏರಿಯಾ of the property is 1 acre 25 guntas. ಈ ಏಕರ್ ಗುಂಟ ನಾವು ಇಂಗ್ಲಿಷ್ ನಲ್ಲೂ ಬಳಸ್ತೀವಿ.
ಸರ್ವೆ ನಂಬರ್ 44ರಲ್ಲಿ 5 ಗುಂಟೆ ಖರಾಬ್ ಜಮೀನು ಇದೆ. ಈ ಖರಾಬ್ ಶಬ್ದವನ್ನು ಇಂಗ್ಲಿಷ್ ನಲ್ಲಿ ತಗೊಂಡಿದ್ದೀವಿ. ಇಂಗ್ಲಿಷ್ ನಲ್ಲಿ ಆಸ್ ಇಟ್ ಈಸ್ ಖರಾಬ್, ಇದು ಖರಾಬ್ನು ಮೊಘಲಾಯಿ ಶಬ್ದನೇ, ಕೆಟ್ಟ ಜಮೀನು ಅಂತ. ಉಳಿಕೆಗೆ ಯೋಗ್ಯವಲ್ಲದ, ಬೇಸಾಯಕ್ಕೆ ಅಯೋಗ್ಯ, ಖರಾಬ್. ಖರಾಬ್ ಹೋಗಿ ಅಂತಾರಲ್ಲ, ಹಂಗೆ ಅದಕ್ಕೆ ಖರಾಬ್ ಅಂತಾನೆ ಹೆಸರಿಟ್ಟಿದ್ದಾರೆ. ಸೊ ನಾವು ಅದನ್ನ ಅದೇ ರೀತಿ ಬಳಸ್ಕೊತೀವಿ. ಬಹಳಷ್ಟು ಇಂಗ್ಲಿಷ್ ಶಬ್ದಗಳು, ನಾನು ನಿಮಗೆ ಹೇಳಿದ್ನೋ ಇಲ್ಲೋ ಗೊತ್ತಿಲ್ಲ ನನಗೆ, ಪ್ರತಿ ವರ್ಷ ಇಂಗ್ಲಿಷ್ ಭಾಷೆಗೆ ಜಗತ್ತಿನ ಬೇರೆ ಬೇರೆ ಭಾಷೆಗಳಿಂದ ಶಬ್ದಗಳು ಆಡ್ ಆಗ್ತಾ ಹೋಗ್ತವೆ. ಯು ಕ್ಯಾನ್ ಪುಟ್ ಅಂಡ್ ಸಿ, ಯು ಕ್ಯಾನ್ ಗೂಗಲ್ ಅಂಡ್ ಸಿ. ಈ ವರ್ಷ 2020ರಲ್ಲಿ ಇಂಗ್ಲಿಷ್ ಭಾಷೆಗೆ ಭಾರತೀಯ ಅಥವಾ ಹಿಂದಿ ಭಾಷೆಯಿಂದ ಯಾವೆಲ್ಲ ಶಬ್ದಗಳು ಹೋಗಿದಾವೆ ನೋಡ್ಕೊಳ್ಳಿ. ಇಟ್ ಗಿವ್ಸ್ ಎ ಲಿಸ್ಟ್. ಈ ಎಲ್ಲ ಶಬ್ದ ಆಕ್ಸ್ಫರ್ಡ್ನವ್ರು ಒಪ್ಕೊಂಡು ತಮ್ಮ ಭಾಷೆಗೆ ಹಾಕೊಂಡಿದ್ದಾರೆ, ಅದಕ್ಕೆ ಆ ಭಾಷೆ ಬೆಳೀತಾ ಇದೆ. ನಾನು ನಿಮಗೆ ಆಂಟಿ ಅಂತ ಶಬ್ದ ಇದೆ. ಆಂಟ್ ಶಬ್ದ ಇತ್ತು ಇಂಗ್ಲಿಷಲ್ಲಿ. ನಾವು ಆಂಟಿ ಅನ್ಬೇಡ್ರಿ ಅಂತ ಕಲಿಸ್ತಾ ಇದ್ವಿ ಮಕ್ಕಳಿಗೆ. ಆಂಟಿ ತಪ್ಪು, ಇದು ಬರೀ ಮಾತನಾಡುವ ಭಾಷೆ ಅಂತ. ಬಟ್ ನಾವ್ ದ ಆಕ್ಸ್ಫರ್ಡ್ ಹಸ್ ಅಕ್ಸೆಪ್ಟೆಡ್ ದ ವರ್ಡ್ ಆಂಟಿ, AUNTY ಅಂತ ಸ್ಪೆಲ್ಲಿಂಗ್ ಮಾಡಿ, ಚಿಕ್ಕಮ್ಮ ದೊಡ್ಡಮ್ಮ ಅನ್ನುವ ಅರ್ಥದಲ್ಲಿ ಅದನ್ನ ಆಂಟದ ಸಿನೋನಿಮಸ್ ಅಂತ ಒಪ್ಕೊಂಡ್ಬಿಟ್ಟಿದ್ದಾರೆ. ಯಾಕೆ? ಬಳಕೆಯಲ್ಲಿ ಬಂತು, ಬಳಕೆಯ ಒತ್ತಡ ಬಂತು ಅವ್ರ ಮೇಲೆ. ಸೊ ಹಾಗೆ ಇವೆಲ್ಲ ಬಳಕೆಯಲ್ಲಿರುವಂತಹ ಶಬ್ದ, ಅವುಗಳನ್ನ ನಾವು ಯಥಾಸ್ಥಿತಿ ಬಳಸ್ತೀವಿ. ಖರಾಬ್ ಜಮೀನು ಇದೆ. ಇದನ್ನು ಹೇಗೆ ಮಾಡಬೇಕು ಅಂದ್ರೆ, 5 ಗುಂಟಾಸ್ ಆಫ್ ದ ಲ್ಯಾಂಡ್ ಈಸ್ ಖರಾಬ್ ಇನ್ ದ ಲ್ಯಾಂಡ್ ಬೇರಿಂಗ್ ಸರ್ವೆ ನಂಬರ್ 44. ಯಾಕೆಂದ್ರೆ ಇಡೀ ಸರ್ವೆ ನಂಬರ್ 44 ಖರಾಬ್ ಇಲ್ಲ, ವೇಸ್ಟ್ ಇಲ್ಲ. ಸರ್ವೆ ನಂಬರ್ 44ರಲ್ಲಿಯೇ 5 ಗುಂಟ ಆ ಅರ್ಥ ಬರುವ ಹಾಗೆ ಮಾಡಬೇಕು. ದಟ್ ಇಸ್ ವಾಟ್ ಇಸ್ ಇಂಪಾರ್ಟೆಂಟ್. ಇಲ್ಲ ನಾವು ಪಟಕ್ನ ಏನ್ ಮಾಡ್ತೀವಿ, ಸರ್ವೆ ನಂಬರ್ 44 ಇಸ್ ಎ ಖರಾಬ್ ಲ್ಯಾಂಡ್ ಅಂತ ಬರ್ದು ಬಿಡ್ತೀವಿ. ನೋ, 5 ಗುಂಟಾಸ್ ಆಫ್ ದ ಲ್ಯಾಂಡ್, 5 ಗುಂಟಾಸ್ ಆಫ್ ದ ಲ್ಯಾಂಡ್ ಆಫ್ ಸರ್ವೆ ನಂಬರ್ 44 ಬೇರಿಂಗ್ ನಂಬರ್ ಸರ್ವೆ ನಂಬರ್ 44 ಈಸ್ ಖರಾಬ್ ಅಂತ ಅನ್ನೋರು ಬರೀರಿ, ಅಥವಾ 5 ಗುಂಟಾಸ್ ಆಫ್ ದ ಲ್ಯಾಂಡ್ ಇಸ್ ಖರಾಬ್ ಇನ್ ದ ಲ್ಯಾಂಡ್ ಬೇರಿಂಗ್ ಸರ್ವೆ ನಂಬರ್ 44 ಅಂತಾರೋ ಬರೀರಿ. ಬಟ್ ದಟ್ ಥಿಂಗ್ ಶುಡ್ ಕಮ್ ಔಟ್ ದಟ್ 64ರ 5 ಗುಂಟೆ ಮಾತ್ರ ಖರಾಬ್ ಇದೆ ಅನ್ನುವ ಅರ್ಥ ಬರಬೇಕು. 44 ಪೂರ್ತಿ ಖರಾಬ್ ಇದೆ ಅಂತ ಬರಿಬಾರ್ದು. ಓಕೆ, ಪ್ಲೀಸ್ ಟೇಕ್ ಕೇರ್ ಆಫ್ ದಟ್. ದೆನ್ ಮಾರಾಟ ಮಾಡಿದ ದಿನಾಂಕದಂದು ನನ್ನ ಮಾರಾಟಗಾರರು ದಾವಾ ಜಮೀನನ್ನು ಸ್ವಾಧೀನಕ್ಕೆ ವಹಿಸಿಕೊಟ್ಟರು. ಅಗೇನ್ ಎ ಪಾಸ್ಟ್ ಟೆನ್ಸ್, ವಹಿಸಿಕೊಟ್ಟರು. ಸೊ ದ ಸೆಲ್ಲರ್ಸ್ ಹೂ ಸೋಲ್ಡ್ the land to me, the sellers who sold the land to me have handed over the possession, have transferred the possession of the land to me. ಯಾವಾಗಿಂದ? ಮಾರಾಟ ಮಾಡಿದ ದಿನಾಂಕದಂದು, on the day of purchase of the land. ಅದು ಟೈಮ್. ಮಾರಾಟ ಮಾಡಿದ ದಿನದಂದು, ದಟ್ ಇಸ್ ಅನ್ ಅಡ್ವರ್ಬ್ ಆಫ್ ಟೈಮ್. ಇದನ್ನು ಮೊದಲು ಹಾಕ್ರಿ, ಕೊನೆಗಾರು ಹಾಕ್ರಿ. ಆನ್ ದ ಡೇ ಆಫ್ ದ ಪರ್ಚೇಸ್ ಆಫ್ ದ ಲ್ಯಾಂಡ್, ದ ಸೆಲ್ಲರ್ಸ್ ಆಫ್ ದ ಲ್ಯಾಂಡ್ ಹ್ಯಾಂಡೆಡ್ ಓವರ್ ದ ಪೊಸೆಷನ್ ಆಫ್ ದ ಲ್ಯಾಂಡ್ ಟು ಮೀ ಅಂತಾರು ಹಾಕ್ರಿ, ಅಥವಾ ಇದನ್ನು ಕೊನೆಗೆ ತಗೋ. ಓಕೆ, ನೆಕ್ಸ್ಟ್. ನಿಶಾನೆ P1 ಅವರು ಬರೆದು ಕೊಟ್ಟ ಕ್ರಯಪತ್ರವಾಗಿದೆ, ಆಗಿದೆ. ಈ ಪ್ರೆಸೆಂಟ್ ಟೆನ್ಸ್ ಬಂದ್ರು, ಇರುವಿಕೆಯನ್ನು ಹೇಳ್ತಾ ಇದ್ದಾರೆ, ಆಗಿದೆ. ಓಕೆ, ಸೊ ದ ಒನ್ ಮಾರ್ಕ್ಡ್ ಆಸ್ P1 ಈಸ್, ಅಥವಾ ದ ರೆಕಾರ್ಡ್ ಮಾರ್ಕ್ಡ್ ಆಸ್ P1, ದ ಡಾಕ್ಯುಮೆಂಟ್ ಮಾರ್ಕ್ಡ್ ಆಸ್ P1 ಈಸ್ ದ ಸೇಲ್ ಡೀಡ್ ಅಂತ ಹಾಕು. ನಾವು ದ P1 ಸೇಲ್ ಡೀಡ್ ಅನ್ನೋಂಗಿಲ್ಲ, ಇದೆ ಅಂತ ಹಾಕ್ಬೇಕು. P1 ಈಸ್ ದ ಸೇಲ್ ಡೀಡ್, ಈಸ್ ದ ಸೇಲ್ ಡೀಡ್ ಎಕ್ಸಿಕ್ಯೂಟೆಡ್ ಬೈ ದೆಮ್, ಅವರಿಂದ ಬರೆದುಕೊಳ್ಳಲ್ಪಟ್ಟ ಸೇಲ್ ಡೀಡ್. ಆಮೇಲೆ ನಾನು ಪೂರ್ತಿ ದಾವಾ ಜಮೀನಿನ ಸ್ವಾಧೀನದಲ್ಲಿದ್ದೇನೆ.
ಆಕ್ಚುಲಿ ಇದು ಹೀಗಾಗ್ಬೇಕಾಗಿತ್ತು. ಪೂರ್ತಿ ದಾವಾ ಜಮೀನು ನನ್ನ ಸ್ವಾಧೀನದಲ್ಲಿದೆ ಅಂತ ಬರಿಬೇಕಾಗಿತ್ತು. ಏನ್ ಬರೆದು ಬಿಟ್ಟಿದ್ದಾರೆ ನೋಡಿ ಅವರು, ನಾನು ಪೂರ್ತಿ ದಾವಾ ಜಮೀನಿನ ಸ್ವಾಧೀನದಲ್ಲಿದ್ದೇನೆ, ನಾನು ಸ್ವಾಧೀನದಲ್ಲಿದ್ದೇನೆ ಅಂತ ವಾಕ್ಯ ಆಗ್ಬಿಡ್ತದೆ. ಹೌದಾ? ನಾನು ಆ ಲ್ಯಾಂಡಿನ ಸ್ವಾಧೀನಕ್ಕೆ ಹೋದೆ ಅಂತ, ಲ್ಯಾಂಡ್ ನನ್ನ ಸ್ವಾಧೀನದಲ್ಲಿದ್ದೆ, ಐ ಆಮ್ ಇನ್ ಪೊಸೆಷನ್. ಇದೇನಾಗಿದೆ, ಐ ಆಮ್ ಇನ್ ಪೊಸೆಷನ್ ಆಫ್ ದ ಲ್ಯಾಂಡ್, ಲ್ಯಾಂಡೆಡ್ ಪ್ರಾಪರ್ಟಿ ಅನ್ನುವ ಇಂಗ್ಲಿಷಿನ ಅನುವಾದ ಮಾಡ್ಲಿಕ್ಕೆ ಹೋಗಿ ತಪ್ಪಾಗಿತ್ತು, ಕನ್ನಡ ಮಾಡ್ಲಿಕ್ಕೆ ಹೋಗಿ. ನಾನು ಸ್ವಾಧೀನದಲ್ಲಿದ್ದೇನೆ ಹಿಂಗಿರುವುದಿಲ್ಲ, ನಾನು ಸ್ವಾಧೀನ ತಪ್ಪಿದ್ದೇನೆ, ನಾನು ಸ್ವಾಧೀನದಲ್ಲಿದ್ದೇನೆ. ನೋ, ಕರ್ತೃ ಬೇರೆ. ದ ಎಂಟೈರ್ ಲ್ಯಾಂಡೆಡ್ ಪ್ರಾಪರ್ಟಿ ಈಸ್ ಇನ್ ಮೈ ಪೊಸೆಷನ್. ಸೊ ಆನ್ ದ ವೆರಿ ಡೇ ಆಫ್ ಸೇಲ್. ಇದು ಇಂಥ ತಪ್ಪುಗಳಾಗ್ತವೆ, ಇಂಥದೇ ಇದೇ ಚ್ಯುತಿಗಳು ಅನ್ನೋದು. ಅರ್ಥಕ್ಕೆ ಚ್ಯುತಿ ಬರದಂತೆ ಟ್ರಾನ್ಸ್ಫಾರ್ಮ್ ಮಾಡಬೇಕು, ಟ್ರಾನ್ಸ್ಲೇಟ್ ಮಾಡಬೇಕು ಅಂತ ಗ್ರಾಮರ್ ಹೇಳ್ತದೆ. ಇದೆ, ಪ್ಲೀಸ್ ಟೇಕ್ ಕೇರ್ ಆಫ್ ಆಲ್ ದೀಸ್ ಥಿಂಗ್ಸ್. ಸೊ ದಾವಾ ಜಮೀನನ್ನು, ಐ ಮೀನ್ ಯಾವುದದು, ನಾನು ಪೂರ್ತಿ ದಾವಾ ಜಮೀನಿನ ಸ್ವಾಧೀನದಲ್ಲಿದ್ದೇನೆ. ಆಯ್ತಾ? ಇದರಲ್ಲಿ ಏನಂತ ಮಾಡಬೇಕು, ಐ ಆಮ್ I mean the entire landed property ಅಥವಾ suit property is in my possession. ಆಮೇಲೆ ದಾವಾ ಜಮೀನಿನಲ್ಲಿ 20 ತೆಂಗಿನ ಮರಗಳು ಇವೆ. ವೆರಿ ಸಿಂಪಲ್ ಸೆಂಟೆನ್ಸಸ್, need not to struggle much. There are 20 coconut trees in the suit property. ದಾವಾ ಹಾಕಿದ ದಿನದಂದು ಭಾಗಶಃ ದಾವಾ ಜಮೀನಿನಲ್ಲಿ ರಾಗೆ ಬೆಳೆ ಇತ್ತು. ದಾವಾ ಹಾಕಿದ ದಿನದಂದು ಇತ್ತು, ಇದೆ ಅನ್ನೋಂಗಿಲ್ವಲ್ಲ, ಯಾಕಂದ್ರೆ ಅವತ್ತಿಂದ ಮಾತಾಡ್ತಾ ಇದ್ದಾರೆ. ಸೊ there was ragi crop on the part of the land on the day the suit was filed. On the part of the land, ಇಡೀ ಹೊಲದಲ್ಲ, ಭಾಗದಲ್ಲಿ ಅಂತ, ಅದಕ್ಕೆ ಪಾರ್ಟ್ ಆಫ್ ದ ಲ್ಯಾಂಡ್. ಆಮೇಲೆ ನಿಶಾನೆ ಪಿ 14 ಇತ್ತು, ರಾಗಿ ಬೆಳೆ ಇತ್ತು. ನಿಶಾನೆ P2 ರಿಂದ 4 RTCಗಳಾಗಿವೆ. ನಾನು ಎಲ್ಲಾನು ಮಾಡ್ಲಿಕ್ಕೆ ಹೋಗುದಿಲ್ಲ, ಎಲ್ಲರೂ ಏನಾದ್ರು ಸ್ಪೆಷಲ್ ಇದ್ರೆ ಮಾಡಿ ತೋರಿಸ್ತೀನಿ ನಿಮಗೆ. ಪ್ರತಿವಾದಿಗೆ ದಾವಾ ಜಮೀನಿನಲ್ಲಿ ಯಾವುದೇ ರೀತಿಯ ಹಕ್ಕು, ಸ್ವಾಮ್ಯತೆ, ಸ್ವಾಮಿತ್ವ ಮತ್ತು ಹಿತಾಸಕ್ತಿ ಇರುವುದಿಲ್ಲ. ಓಕೆ, ಅಂದ್ರೆ ದ ಡಿಫೆಂಡೆಂಟ್ ಡಸಂಟ್ ಹ್ಯಾವ್ ಅಂತ ಹಾಕ್ಬೇಕು. ಹ್ಯಾವ್ ಅನ್ನ ನಾವು ಒಂದು ಕ್ರಿಯಾಪದವಾಗಿ ಬಳಸ್ತೀವಿ, ಹ್ಯಾವ್, ಹ್ಯಾಡ್, ಹ್ಯಾಡ್. ಹಾಗೆ ಡಸ್ ಅನ್ನುವುದನ್ನ ಅಲ್ಲುಗಳಿಲಿಕ್ಕೆ ಟು ಡು ವರ್ಬ್ ಆಗಿ ಬಳಸ್ತೀವಿ. ದ ಡಿಫೆಂಡೆಂಟ್ ಡಸ್ ನಾಟ್ ಹ್ಯಾವ್. ನೋಡಿ, ಇರುವುದಿಲ್ಲ ಇದು ಪ್ರೆಸೆಂಟ್ ಟೆನ್ಸ್, ಇದ್ದಿಲ್ಲ ಇದು ಪಾಸ್ಟ್ ಟೆನ್ಸ್. ಒಂದ್ ವೇಳೆ ಅವರು ಇದ್ದಿಲ್ಲ ಅಂತ ಕೊಟ್ಟಿದ್ರೆ ನಾನು ದ ಡಿಫೆಂಡೆಂಟ್ ಡಿಡ್ ನಾಟ್ ಹ್ಯಾವ್ ಅಂತ ಹಾಕ್ತಿದ್ದೆ. ಡಿಡ್ ನಾಟ್ ಗೋ ಅಂತಿನಲ್ಲ, ಹಂಗೆ ಡಿಡ್ ನಾಟ್ ಹ್ಯಾವ್. ಅವರು ಇಲ್ಲ ಅಂತಿದ್ದಾರೆ ಅಂದ್ರೆ ಈಗಲೂ ಇಲ್ಲ ಅನ್ನೋ ಹಂಗೆ ಪ್ರೆಸೆಂಟ್ ಟೆನ್ಸಿಗೆ ತರ್ತಿದ್ದಾರೆ. ಅವನಿಗೆ ಆಸಕ್ತಿ ಇಲ್ಲ, ಡಸ್ ನಾಟ್ ಹ್ಯಾವ್. ಸೊ ಡಿಫೆಂಡೆಂಟ್ ಡಸ್ ನಾಟ್ ಹ್ಯಾವ್ ಎನಿ ರೈಟ್ಸ್, ಯಾವುದೇ ರೀತಿಯ ಹಕ್ಕು, ಎನಿ ರೈಟ್, ಓನರ್ಶಿಪ್ ಆರ್ ಇಂಟ್ರೆಸ್ಟ್. ಸ್ವಾಮ್ಯತೆ ಅಂದ್ರೆ ಸ್ವಾಮಿತ್ವ, ಸ್ವಾಮಿ ಅನ್ನುವುದರಿಂದ ಬಂದಿತ್ತು ಅಧಿಕಾರ. ಓನರ್ಶಿಪ್ ಆರ್ ಇಂಟ್ರೆಸ್ಟ್ ಇನ್ ದ ಶೆಡ್ಯೂಲ್ಡ್ ಪ್ರಾಪರ್ಟಿ ಆಫ್ ದ ಸೂಟ್. ಈಗ ನಾವು ಬರೆಯೋ ಒಂದು ಪದ್ಧತಿ ಬಂದಿದೆ, ಇನ್ ದ ಸೂಟ್ ಶೆಡ್ಯೂಲ್ ಪ್ರಾಪರ್ಟಿ ಅಂತ ಹಾಕ್ಬೇಕು. ಐ ಆಮ್ ಬಿಟ್ ಅವರ್ಸ್ ಟು ದ್ಯಾಟ್. ನಾನು ಯಾವಾಗಲೂ ಹೀಗೆ ಬರೀತೀನಿ, ಶೆಡ್ಯೂಲ್ಡ್ ಅಂತಾನೆ ನನಗೆ ಹಾಕ್ಬೇಕು ಅನಿಸ್ತದೆ. ನಿನ್ನೆ ಎಕ್ಸ್ಪ್ಲೇನ್ ಮಾಡಿದ್ದೆ, ನಾನು ಅಡ್ಜೆಕ್ಟಿವ್ ಆಗಿ ಉಪಯೋಗ ಮಾಡ್ತೀನಿ ಅಂತ. ಸೊ ನನಗೆ ಶೆಡ್ಯೂಲ್ಡ್ ಪ್ರಾಪರ್ಟಿ ಆಫ್ ದ ಸೂಟ್ ಅಂತ ಹಾಕೋದು ಸೂಕ್ತ ಅನಿಸ್ತದೆ.
ನಾನು ದಾವಾ ಜಮೀನನ್ನು ಸರ್ವೇಯರಿಂದ ಅಳತೆ ಮಾಡಿಸಿ ಗಡಿ ಗುರುತು ಮಾಡಿಕೊಂಡಿದ್ದೇನೆ. ಮಾಡಿದ್ದೇನೆ ಬೇರೆ, ಮಾಡಿಕೊಂಡಿದ್ದೇನೆ ಬೇರೆ. ಏನ್ ಡಿಫ್ರೆನ್ಸ್ ಇದೆ? ಮಾಡಿಕೊಂಡಿದ್ದೇನೆ ಅಂದ್ರೆ ಅವರ ಸಹಾಯದಿಂದ ಮಾಡಿಸಿಕೊಂಡಿದ್ದೇನೆ ಅಥವಾ ಅವರಿಂದ ಮಾಡಿಸಿಕೊಂಡಿದ್ದೇನೆ. ಮಾಡಿದ್ದೇನೆ ಐ ಹ್ಯಾವ್ ಡನ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಅದಕ್ಕೆ ಮಾಡಿಕೊಂಡಿದ್ದೇನೆ ಅಂದ್ರೆ ಐ ಹ್ಯಾವ್ ಗಾಟ್ ಇಟ್ ಡನ್ ಅನ್ಬೇಕಷ್ಟೆ. ಐ ಹ್ಯಾವ್ ಗಾಟ್ ದ ಲ್ಯಾಂಡ್ಸ್ ಮಾರ್ಕ್ಡ್ ಅಥವಾ ಮೇಜರ್ಡ್ ಬೈ ದ ಸರ್ವೇಯರ್. ನಾನು ನಿಮಗೆ ಸರ್ವೇಯರ್ ಇವೆಲ್ಲ ಗೊತ್ತು, ಟೆನ್ಸ್ ಸರಿಯಾಗಿ ಬಳಸಿ. ಮತ್ತೆ ಈ ತರದ್ದು ಐ ಹ್ಯಾವ್ ಡನ್, ಐ ಹ್ಯಾವ್ ಮಾರ್ಕ್ಡ್ ಅನ್ಬೇಡಿ. ಐ ಹ್ಯಾವ್ ಗಾಟ್ ದ ಲ್ಯಾಂಡ್ ಮಾರ್ಕ್ಡ್, ದ ಲ್ಯಾಂಡ್ ಮೇಜರ್ಡ್ by the surveyor. That is what is important. Okay. Now, ಪ್ರತಿವಾದಿ ವಿನಾಕಾರಣ ನನ್ನ ಸ್ವಾಧೀನಕ್ಕೆ ಅಡ್ಡಿಪಡಿಸುತ್ತಿದ್ದಾನೆ. ವಿನಾಕಾರಣ, unnecessarily. Defendant is unnecessarily obstructing my occupation or my possession. ಮತ್ತು ನಾವು ಬಹಳಷ್ಟು ಸಾರಿ, ನೀವೆಲ್ಲ ಇಷ್ಟು ಒಂದು ಮಟ್ಟಕ್ಕೆ ಬಂದ್ಮೇಲೆ ಈ ತಪ್ಪು ಮಾಡ್ತೀರಿ ಅನ್ಸೋದಿಲ್ಲ, ಬಟ್ ಸ್ಟಿಲ್ ಇಟ್ಸ್ ಮೈ ಡ್ಯೂಟಿ ಟು ಟೆಲ್. ಪೊಸಿಷನ್ ಅಲ್ಲ, POSITION ಅಲ್ಲ, ಪೊಸೆಷನ್. ನನ್ನ ಆಳ್ವಿಕೆ, ನನ್ನ ಸ್ವಾಧೀನ, ಸ್ವಾಮಿತ್ವ ಅಂದ್ರಲ್ಲ, ಅದು ನನ್ನ ಹಿಡಿತದಲ್ಲಿರೋದು. ಓಕೆ, ಸೊ POSSE ಪೊಸೆಸ್, ಅದರದ್ದು ಪೊಸೆಷನ್. ಓಕೆ, ಇದನ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಆದ್ದರಿಂದ ದಾವೆಯಲ್ಲಿ ಕೇಳಿದಂತೆ ಡಿಕ್ರಿ ಮಾಡಬೇಕೆಂದು ಪ್ರಾರ್ಥಿಸುತ್ತೇನೆ. Therefore, you are hereby requested to decree the suit as per the prayer. ನಾನು ನಿನ್ನೆ ನಿಮಗೇನು ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಹೇಳಿದ್ನಲ್ಲ, ಅಲ್ಲಿ ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸಿನ ಇನ್ನೊಂದು ಒಂದು ಸೂಕ್ಷ್ಮತೆ ಇದೆ. ಏನಂದ್ರೆ ಐ ರಿಕ್ವೆಸ್ಟ್ ಯು ಅಂದ್ರೆ ಇದು ನನ್ನ ಸೌಮ್ಯತೆಯನ್ನ, ನನ್ನ ವಿಧೇಯತೆಯನ್ನ ಹೆಚ್ಚಿಗೆ ಮಾಡ್ತದೆ. ನಾನು ನಿಮಗೆ ಬೇಡಿಕೊಳ್ಳುತ್ತೇನೆ ಅಂದಾಗೆ. ನಾನು ಯಾಕೆ ಪತ್ರಗಳಲ್ಲಿ ಯು ಆರ್ ಹಿಯರ್ ಬೈ ರಿಕ್ವೆಸ್ಟೆಡ್ ಅಂತೀನಿ ಅಂದ್ರೆ ಅದು ಈ ಪ್ಯಾಸಿವ್ ವಾಯ್ಸಿನ ಕರ್ಮಣಿ ಪ್ರಯೋಗದ ಒಂದು ಗತ್ತು. ಈಗ ನಾನೊಂದು ಸರ್ಕಾರಿ ಕಚೇರಿಯಲ್ಲಿ ಕೂತಿದ್ದೀನಿ, ಸರ್ಕಾರಿ ಕೆಲಸ ನನ್ನ ಕೆಲಸ ಅಲ್ಲ ಅಂತ ಅರ್ಥ, ಹೌದಾ? ಮನೆ ಓಣಿಯ ಒಳಗೆ ಒಂದು ಲೈಟ್ ಕಂಬ ಅಥವಾ ಲೈಟ್ ರಿಪೇರಿ ಮಾಡ್ರಿ ಅಂತ ನಾನೊಂದು PWD ಇಂಜಿನಿಯರಿಂಗ್ ಬರಿಬೇಕಾದ್ರೆ ಏನ್ ನನ್ನ ಮನೆದ ಲೈಟ್ ಹೋಗಿದ್ದು, ನಾನೇ ಯಾಕೆ ಅವನಿಗೆ ರಿಕ್ವೆಸ್ಟ್ ಮಾಡ್ಬೇಕು? ಐ ರಿಕ್ವೆಸ್ಟ್ ಯು ಸರ್ ಅನ್ನೋದಿಲ್ಲ. ನಾನೇನಂತೀನಿ, ಸರ್ ಯು ಆರ್ ಹಿಯರ್ ಬೈ ರಿಕ್ವೆಸ್ಟೆಡ್ ಅಂತೀನಿ. ಅದ್ರ ಅರ್ಥ ಏನು? ನೀವು ಈ ಮೂಲಕ ವಿನಂತಿಸಲ್ಪಡುತ್ತೀರಿ, ವಿನಂತಿಸಲ್ಪಡುತ್ತಾ ಇದ್ದೀರಿ ಅಂದ್ರೆ ನಾನು ಬರ್ಲಿಲ್ಲ ನೋಡಿ, ಅಲ್ಲಿ ನಾನು ವಿನಂತಿಸುತ್ತಾ ಇದ್ದೇನೆ ಅಂತ. ಅಷ್ಟು ಸಾಕು ನನಗೆ, ಅಷ್ಟು ನನಗೆ ಸಮಾಧಾನ ಇದೆ. ಆಮೇಲೆ ವಿನಂತಿ ಶಬ್ದ ನೋಡಿ, ಆತ್ನಿಗೂ ಸಮಾಧಾನ ಆಗ್ತದೆ. ಇವೇನು ಆದೇಶ ಕೊಡ್ತಾ ಇಲ್ಲ, ರಿಕ್ವೆಸ್ಟೇ ಮಾಡ್ತಾ ಇದ್ದೇನೆ ಅನಿಸ್ತದೆ. ಆಕ್ಚುಲಿ ನಾನು ಈ ಒಂದು ಮರ್ಯಾದೆಯನ್ನು ಉಳಿಸ್ಕೊತಾ ಇದ್ದೀನಿ, ಈ ಒಂದು ಹಾದಿ ಹಿಡಿತಾ ಇದ್ದೀನಿ. ಅದು ಕರ್ಮಣಿ ಪ್ರಯೋಗದ ವಿಶೇಷತೆ. ಅದಕ್ಕೆ ಕೋರ್ಟಿಗೆ ಹೇಳ್ಬೇಕಾದ್ರೆ ಹೆಚ್ಚು ವಿನಯದಿಂದ ಹೇಳೋದು ಒಳ್ಳೆಯದು. ವಿ ಹ್ಯಾವ್ ಟು ಯೂಸ್ ಸಬ್ಮಿಸಿವ್ ಲ್ಯಾಂಗ್ವೇಜ್. ಅವಾಗ ಐ ರಿಕ್ವೆಸ್ಟ್, ಐ ಪ್ರೇ, ಐ ಬೆಗ್ ಅಂತ ನಾವು ಪ್ರಯೋಗ ಮಾಡ್ತೀವಿ. ಯಾಕಂದ್ರೆ ಯಾವಾಗ್ಲೂ ಎಷ್ಟು ವಿನಯತೆಯನ್ನು ತೋರಿಸ್ತಿರೋ ಅಷ್ಟು ಕೆಲಸ ಸುಲಭವಾಗಿ ಬರ್ತದೆ ಅನ್ನೋ ಒಂದು ಜನರಲ್ ರೂಲ್. ಸೊ ಆದ್ದರಿಂದ ದಾವೆಯಲ್ಲಿ ಕೇಳದಂತೆ ಡಿಗ್ರಿ ಮಾಡಬೇಕೆಂದು ಪ್ರಾರ್ಥಿಸುತ್ತೇನೆ ಅನ್ನುವುದೇ ಸರಿಯಾದ. ಪ್ರಾರ್ಥಿಸುತ್ತೇನೆ, ಐ ರಿಕ್ವೆಸ್ಟ್ ಅಂತ, ಐ ಬೆಗ್, ಐ ಬೆಗ್ ಟು ಡಿಕ್ರಿ ದ ಸೂಟ್ ಆಸ್ ಪರ್ ದ ಪ್ರೇಯರ್ ಅಂತ ಪ್ರಯೋಗ ಮಾಡಬೇಕು. ಓಕೆ, ಸೊ ನಾನು 2 ಮಾಡಿದ್ದೀನಿ, ಇಂಥದ್ದು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಇದರ ಪ್ರತಿಗಳನ್ನು ನಾನು ಉಮಾಶಂಕರ್ ಸರ್ ಅವರಿಗೆ ಕಳಿಸ್ಕೊಡ್ತೀನಿ. ಇವತ್ತು ನಾವು ಡಿಸ್ಕಸ್ ಮಾಡಿದ್ದು ಕಾಲಗಳನ್ನ ಸರಿಯಾಗಿ ಹೇಗೆ ಬಳಸಬೇಕು, ಹೇಗೆ ಅವುಗಳ ಅರ್ಥ ಏನಾಗ್ತದೆ, ಕಾಲಗಳು ಅಂದ್ರೆ ಏನು, ಹೇಗೆ ಪ್ರಯೋಗಕ್ಕೆ ಬರ್ತವೆ, ಹೇಗೆ ಮಾಡದಿದ್ರೆ ಅಪಾರ್ಥ ಆಗ್ತದೆ, ಕ್ರಿಯಾಪದವನ್ನು ಬಳಸಲೇಬೇಕು ಅನ್ನುವ ಕೆಲವೊಂದು ಸಂಗತಿಗಳನ್ನು ತಿಳ್ಕೊಂಡಿದ್ದೀವಿ. ಓಕೆ, ಸೊ ನಾಳೆ 2019 ಇನ್ನೊಂದು ಪೇಪರ್ ಇದೆ,
ಅದರಲ್ಲಿ ಯಾವ್ದಾದ್ರು ಒಂದು ಎರಡು ಪ್ರಶ್ನೆಗಳನ್ನ ನಾನು ಬಿಡಿಸ್ತೀನಿ. ನಿಮಗೇನಾದ್ರು ಆ ಪೇಪರ್ನಲ್ಲಿ ಇಂಥದ್ದೇ ಬಿಡಿಸಿ ಇಂಥದ್ದೇ ಸಾಲ್ವ್ ಮಾಡಿ ಅಂತಿದ್ರೆ ನನಗೆ ಹೇಳಿ. ಅದರ್ವೈಸ್ ಐ ವಿಲ್ ಚೂಸ್ ದ ಬೆಸ್ಟ್ ಒನ್ ಆರ್ ಸರ್ ನಮಸ್ತೆ. ಸರ್ ಅಭಿಷೇಕ್ ಅವ್ರ ಏನೋ ಪ್ರಶ್ನೆ ಇದೆ ಅಂತೆ, ಮಾತಾಡ್ಬೋದು ಸರ್, ಕೇಳ್ಬೋದು. ನಮಸ್ಕಾರ ಅಭಿಷೇಕ್ ರೆಡ್ಡಿ ಸರ್. ಎಸ್ ಸರ್. ಸರ್ ನಮಸ್ಕಾರ ಸರ್. ಹಾ ನಮಸ್ತೆ ಸರ್. ಸರ್ ವೇರ್ಯಾಜ್ ಕನ್ನಡದಲ್ಲಿ ಏನಾಗುತ್ತೆ ಸರ್? ವೇರ್ಯಾಜ್ ಅಂತ ನಾವು ಕನ್ನಡದಲ್ಲಿ whereas you are wrong, you told me like this, whereas it is not like that. ಆದರೆ ಅಂತೀವಲ್ಲ ಅದೇ ಅರ್ಥ ಕೊಡ್ತದೆ ಲಿಗಾಲಿಟಿಯಲ್ಲಿ. ಬಟ್ ಅಂದಂಗೆನೆ whereas ಅಂತಾನೆ ಅರ್ಥ ಕೊಡ್ತದೆ. ಆದ್ರೆ ಆ ಸನ್ನಿವೇಶದಲ್ಲಿ ಹೇಗೆ ಬಳಸಿರ್ತಾರೋ ಹಾಗೆ ಅದನ್ನ ಸ್ವಲ್ಪ ಮಾಡಿಫೈ ಮಾಡೋದು ಒಳ್ಳೇದು. ಅದರ್ವೈಸ್ whereas ಅಂದ್ರೆ ಆದರೆ ಅಂದಂಗೆನೆ, whereas it is not like that. ಸರ್ ಮತ್ತೆ ಹಿಯರ್ ಇನ್ ಏನಾಗುತ್ತೆ ಸರ್? ಹಿಯರ್ ಇನ್ ಇದೇ ಹೇಳಿದ್ನಲ್ಲ, ನಮ್ಮದೊಂದು ಏನಂತೀರ ಅದಕ್ಕೆ ಪಾರಂಪರಿಕವಾದಂತ ಡಿಕ್ಷನರಿ ಇದೆ. ದೇರ್ ಇನ್ ದೇರ್ ಆವ್ ಅಂತ ಹೇಳಿ ಬಳಸ್ತಾ ಇರ್ತೀವಿ. ಅದರದ್ದು ಹೆಚ್ಚು ಅಂದ್ರೆ ಮೀನಿಂಗ್ ಇಲ್ಲ ಅಂತ ನಾನು ಐ ಆಮ್ ನಾಟ್ ಟೆಲಿಂಗ್ ದಟ್. ಆದ್ರೆ ಅದನ್ನ ತಾವು ಒಂದು ಸೆಂಟೆನ್ಸ್ ಅಲ್ಲಿ ಹೇಳಿದ್ರೆ ಐ ಕ್ಯಾನ್ ಟ್ರಾನ್ಸ್ಲೇಟ್ ಇಟ್ ಇನ್ ಎ ಬೆಟರ್ ವೇ ಅಂಡ್ ಟೆಲ್ ಯು ದಿಸ್ ಇಸ್ ದ ಮೀನಿಂಗ್ ಆಫ್ ಹಿಯರ್ ಇನ್ ಹಿಯರ್ ಅಂತ. ಥ್ಯಾಂಕ್ ಯು ಸರ್. ಸರ್ ಡಿಪೋಸಿಷನ್ ಕನ್ನಡದಲ್ಲಿ ಏನಂತಾರೆ ಸರ್? ಹೇಳಿಕೆ. ಸೂಟಬಲ್ ವರ್ಡ್ ಹೇಳಿಕೆ ಅಂತಾನೆ ಸರ್ ಅದು? ಹೇಳಿಕೆ ಇದೆ, ಇನ್ನು ಡಿಕ್ಷನರಿ ಹುಡುಕಿದ್ರೆ ಇನ್ನೂ ಸೂಟೇಬಲ್ ಸಿಗ್ಬೋದೋ ಏನೋ. 2020 ಅಲ್ಲಿ ಅದಕ್ಕೆ ಕೇಳಿದ್ದಾರೆ ಆಸ್ ದಿ ಡಿಪೋಸಿಷನ್ ಈಸ್ ಪ್ರೊಸೀಡ್ ವಿತ್ ಅಂತ. ಆಸ್ ದ ಡಿಪೋಸಿಷನ್ ಈಸ್ ಪ್ರೊಸೀಡೆಡ್ ವಿತ್ ಅಂತಾನ? ಹೌದು ಸರ್. ಓಕೆ, ಯಾವ್ದು 19ರಲ್ಲಿ ಇದೆ ಹೇಳಿದ್ದು? ನಾನು 2020 ಅಲ್ಲಿ ಸರ್. ಅಚ್ಚಾ, 20 ಬಂದದ್ಯಾ? ಹೌದು. ಯಾವ ಪ್ರಶ್ನೆ ಅದು? ಡಿಪೋಸಿಷನ್ ಅಲ್ಲೇ ಬಂದಿದೆಯಾ ಇದು? ಹೌದು ಸರ್, ಡಿಪೋಸಿಷನ್ ಅಲ್ಲೇ ಬಂದಿದೆ. ಹಾಗಿದ್ರೆ ಒಂದು ಕೆಲಸ ಮಾಡೋಣ, 20 ಅಂದ್ರೆ ನಾಳೆ ಬಿಟ್ಟು ನಾಡ್ದು ಅಂದ್ರೆ ಇನ್ನು 2 ದಿವಸ ಬಿಟ್ಟು ನಾವೇನ್ 20 ಮಾಡ್ತೀವೋ ಅವಾಗ ನಾನು ಅದನ್ನೇ ಐ ಶಾಲ್ ಟ್ರಾನ್ಸ್ಲೇಟ್ ದ ಸೇಮ್ ಪ್ಯಾಸೇಜ್ ವಿಚ್ ಯು ಹ್ಯಾವ್ ಸಜೆಸ್ಟೆಡ್. ಇನ್ನೊಂದ್ ಸರ್, ಅದರಲ್ಲಿ ಡೂಲಿ ಸ್ವೇರ್ಡ್ ಅಂತೆಲ್ಲ ಬರುತ್ತಲ್ವಾ ಸರ್? ಸೊ ಅಲ್ಲಿಂದ ಸ್ವಲ್ಪ ಹೇಳಿದ್ರೆ ಅನುಕೂಲ ಆಗುತ್ತೆ. ಡೆಫಿನೆಟ್ಲಿ ಡ್ಯೂಲಿ ಸೈನ್ಡ್, ಡ್ಯೂಲಿ ಸೋರ್ನ್ ಅಂತ ಬರುತ್ತೆ. ಅದನ್ನ ಮಾಡ್ತೀನಿ, ಅದನ್ನೇ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ಸೆಟಲ್ಮೆಂಟ್ ಡೀಡ್ ಅಲ್ಲಿ ಸರ್ 2 ಪಾರ್ಟೀಸ್ ಇರ್ತಾರೆ, ಸೆಟ್ಲರ್ ಸೆಟ್ಲಿ ಅಂತ. ಸೊ ಕನ್ನಡದಲ್ಲಿ ಯಾವ ತರ ಹೇಳ್ಬೇಕು ಸರ್ ಅದನ್ನ? ಈಗ ಒಂದು ಸೆಟಲ್ಮೆಂಟ್ ಡೀಡ್ ಅಂದ್ರೆ ಅದನ್ನ ನೀವು ಕನ್ನಡದಲ್ಲಿ ಸೆಟಲ್ಮೆಂಟ್ ಡೀಡ್ ಅಂದ್ರೆ ಏನಂತ ಅರ್ಥೈಸ್ಕೊತೀರಿ? ಯಾವುದು? ವ್ಯವಸ್ಥಾಪತ್ರ ಅಂತ. ಹಾ, ಅಂದ್ರೆ ಒಬ್ಬ ವ್ಯವಸ್ಥೆ ಮಾಡ್ಕೊಡ್ತಾ ಇರ್ತಾನೆ, ಒಬ್ಬನ ಅದನ್ನ ಸರಿಪಡಿಸ್ತಾ ಇರ್ತಾನೆ. ವ್ಯವಸ್ಥೆ ಮಾಡ್ಕೊಡೋನು ಒಬ್ಬನು ವ್ಯವಸ್ಥೆ ಮಾಡಿಸ್ಕೋತಾ ಇರ್ತಾನೆ. ನಾನು ನಿಮ್ಗೆ ಇದರ ಕರೆಕ್ಟ್ ಡಿಕ್ಷನರಿ ವರ್ಡ್ ಇದರಲ್ಲಿ ಸಿಗುತ್ತೆ, ಸಿಗದೆ ಇರೋದಂಥದ್ದೇನಲ್ಲ. ಮಾರ್ಟ್ಗೇಜರ್ ಅಂದಾಗ ನಮ್ಗೆ ಏನು ಎಲ್ಲದರಲ್ಲೂ ಬರುತ್ತೋ ಅಂಥದ್ರಲ್ಲಿ ಬರುತ್ತೆ. ನಾನು ನಿಮಗೆ ಒಂದು ಯಾವುದೋ ಕಾನೂನಿನ ನಿಮ್ಮ ಗೂಗಲಲ್ಲಿ ಹಾಕಿರೂ ಬರ್ಬೋದು, ಐ ಡೋಂಟ್ ರಿಮೆಂಬರ್ ಎಕ್ಸಾಕ್ಟ್ಲಿ. ಆದರೆ ಇವೆಲ್ಲ ಜೋಡಿ ಪದಗಳನ್ನ ಐ ಸಜೆಸ್ಟ್ ಒಂದು ಕಡೆ ಬರ್ಕೊಂಡಿಡೋದು ಒಳ್ಳೇದು. ಏನೇನೆಲ್ಲ ಈ ಥರದ್ದು ಶಬ್ದಗಳು ಬರ್ತಾವೋ ಅವುಗಳನ್ನ ನಾನು ನಿನ್ನೆ ನಿಮಗೆ ಹೇಳ್ತಾ ಇರ್ಬೇಕಾದ್ರೆ ಮಾರ್ಟ್ಗೇಜ್ ಡೀಡಲ್ಲಿ ಅದೇ ಹೇಳ್ತಾ ಇದೆ. ಮಾರ್ಟ್ಗೇಜರ್, ಮಾರ್ಟ್ಗೇಜಿ ಇವೆಲ್ಲ ಬರೀತಾ ಕನ್ಫ್ಯೂಸ್ ಆಗ್ಬಿಡುತ್ತೆ. ನಾಳೆ ನಾನು ನಿಮ್ಗೆ ಹೇಳ್ಬಹುದು ಇದನ್ನು ಸರಿಯಾದ ಒಂದು ಕನ್ನಡ ಅಥವಾ ಬಳಕೆಯಲ್ಲಿರುವಂತಹ ಕನ್ನಡ ಶಬ್ದನ ಹೇಳ್ತೀನಿ. ಸೆಟ್ಲರ್ ಅಂಡ್ ಸೆಟ್ಲಿ. ಮತ್ತೆ ಯಾರಾದ್ರೂ ಪ್ರಶ್ನೆ ಇದೆಯಾ ಸರ್? ಮತ್ತೆ ಯಾರಾದ್ರೂ ಪ್ರಶ್ನೆ ಇದೆ ಕೇಳ್ಬೋದು. ಸರ್ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ರೆಫರೆನ್ಸ್ ಬುಕ್ ಯಾವ್ದಾದ್ರು ಇದೆ? ಇಲ್ಲ ಮೇಡಮ್, ನಾನು ಅದೇ ಮೊನ್ನೆ ಚರ್ಚೆ ಮಾಡ್ತಾ ಇದ್ದೆ. ಇಂಗ್ಲಿಷ್ MA ಆಗಿದೆ, ಕನ್ನಡ MA ಆಗಿದೆ ಅಂದ ಮಾತ್ರಕ್ಕೆ ಟ್ರಾನ್ಸ್ಲೇಷನ್ ಬಂದ್ಬಿಡುತ್ತೆ ಅಂತಿಲ್ಲ. ಅರ್ಥ ಆಗುತ್ತೆ ನನಗೆ,
ಇಂಗ್ಲಿಷಲ್ಲೂ ಬರ್ದದ್ದು ಅರ್ಥ ಆಗುತ್ತೆ, ಕನ್ನಡದಲ್ಲೂ ಬರ್ದದ್ದು ಅರ್ಥ ಆಗುತ್ತೆ. ಬಟ್ ಟ್ರಾನ್ಸ್ಲೇಷನ್ ಅಗೇನ್ ಇಸ್ ಅ ಮ್ಯಾಟರ್ ಆಫ್ ಆರ್ಟ್, ಇಸ್ ಅ ಸ್ಕಿಲ್. ನೀವು ಮಾಡ್ತಾ ಮಾಡ್ತಾನೆ ಕಲಿಬೇಕು, ಯಾವುದು ರೆಫರೆನ್ಸ್ ಅಂತ ಇಲ್ಲ. ಯಾ ಸರ್ ಇಲ್ಲಿಗೆ ಮುಗಿಸೋಣ ಸರ್. ಯಾ ಅಧಿವಕ್ತ ಪರಿಷತ್ ಕರ್ನಾಟಕ ವತಿಯಿಂದ ಸಿವಿಲ್ ಜಡ್ಜ್ ನ್ಯಾಯಾಧೀಶರ ಮುಖ್ಯ ಪರೀಕ್ಷೆಯ 4ನೇ ದಿನದ ತರಗತಿ ನಡೆಸಿಕೊಟ್ಟಂತ ವಸಂತ್ ಪಟವರ್ಧನ್ ಸರ್ಗೆ ಹಾಗೂ ಎಲ್ಲ ನನ್ನ ವಕೀಲ ಮಿತ್ರರಿಗೂ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ನಮ್ಮ ತರಗತಿಯನ್ನು ಮುಕ್ತಾಯ ಮಾಡ್ತಾ ಇದೀವಿ. ನಾಳೆಗೆ ತರಗತಿ ಇರಲ್ಲ. ನಾಳೆಗೆ ಯಾರು ಶಂಕರ್ ಸರ್ ತಾವು ನಾಳೆ ಕೇಳ್ಬೋದಾ? ನಾವು ಮುಕ್ತಾಯ ಮಾಡ್ತಾ ಇದೀವಿ, ಯಾರೋ ಒಬ್ರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಯು ಕ್ಯಾನ್ ಆಸ್ಕ್ ಮಿ ಟುಮಾರೋ ಸರ್. ಸರ್ ನಾಳೆ ಇದೆಯಾ ಕ್ಲಾಸು? ನಾಳೆಗಿಲ್ಲ ಸರ್, ನಾಡಿದ್ದು ಸರ್. ಓಕೆ, ಮಂಡೇ. ಶಂಕರ್ ಅಂತ ಯಾರೋ ಪ್ರಶ್ನೆ ಕೇಳ್ತಾ ಇದ್ರು, ನಾಡಿದ್ದು ಇಟ್ಕೊಳ್ಳಿ ಸರ್ ಇದನ್ನ. ಮಂಡೆಗೆ ಮಂಡೇ ಯಾ ಸರ್ ನಿನ್ನೆ ಟ್ರಾನ್ಸ್ಲೇಟೆಡ್ ಕಾಪಿ ಸೆಂಡ್ ಮಾಡಿ ಸರ್ ಗ್ರೂಪಿಗೆ. ಹೌದು ನಾನು ಕಳಿಸೋದ್ರಲ್ಲಿ ನಾನು ಫೋಟೋ ಹೊಡೆದು ಕಳಿಸಿದೀನಿ, ಅದನ್ನ ಸ್ಕ್ಯಾನ್ ಮಾಡಿ ಕಳಿಸ್ತೀನಿ, ಅಂದ್ರೆ ಅದು ಇನ್ನೂ ಸ್ಪಷ್ಟ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ನಾನು ಸ್ಕ್ಯಾನ್ ಮಾಡಿ ಅವ್ರಿಗೆ ಕಳಿಸ್ತೀನಿ. ನಾನು ಆಕ್ಚುಲಿ ಅವರಿಗೆ ಕ್ಯಾಮ್ರಾದಿಂದ ಕ್ಲಿಕ್ ಮಾಡಿ ಕಳಿಸಿದ್ದೆ, ಅದು ಅಷ್ಟು ಸ್ಪಷ್ಟವಾಗಿಲ್ಲ ಅಂತೆ. ನಾನು ಸ್ಕ್ಯಾನ್ ಮಾಡಿ ಕಳಿಸ್ತೀನಿ ಅವ್ರಿಗೆ. ಓಕೆ ಸರ್, ಥ್ಯಾಂಕ್ ಯು ಸರ್. ನಾಳೆ ಕ್ಲಾಸ್ ಇರಲ್ಲ, ನಾಡಿದ್ದು ಇರುತ್ತೆ ಕ್ಲಾಸು. ಸೊ ಅವ್ರು ಹೇಳ್ತಾ ಇದ್ದಾರೆ ನಾಳೆ ಕ್ಲಾಸ್ ಇಲ್ಲ. ನಾಳೆ ಇರಲ್ಲ, ನಾಡಿದ್ದು ಇರುತ್ತೆ. ಮಂಡೇ ಮಾರ್ನಿಂಗ್ ಅಗೇನ್ ವಿ ಆರ್ ಜಾಯ್ನಿಂಗ್ ಅಟ್ 6 AM. ಥ್ಯಾಂಕ್ ಯು. ಓಕೆ ಸರ್. ಥ್ಯಾಂಕ್ ಯು ಸರ್. Hello.